ಹೆಂಗ ನಸಿಬ್ರಿ ಅಪ್ಪ ನಿಂದ ಅಂತೀನಿ. ಅಲ್ರಿ ಆ ಚಂದನ್ಕಾಯಿ ಹೊಡೆದು ನನಗೇನು ನನ್ ಕೊಡ ತುಂಬಲಿ ಅವ ಕೊಡ ಯಾವಾಗ ತುಂಬ್ತತ್ತು ನಾ ಯಾವಾಗ ತುಂಬಿಸ್ಕೊತೀನಿ ಅಂತ ಗೊತ್ತಾಗೋಲ್ಲ ನನಗೆ. ಹಿಂಗಾದ ನನ್ನ ಮನೆ ಹೊರಗೆ ಯಾವಾಗ ಸೋರ್ದು ಅಂತೀನಿ. ನಿಧಿ ಕೈರಾತಿ ಮುಖ ತಿರುವಿ ಈ ಕಡೆ ಎಂತ ಬಿಟ್ಟಾರ ಯಾಕ ಮುಡ್ಕಬಾಳ್ ಹುಡ್ಕೊಂಡ್ ನಾವ್ ಗಂಡಸ ಅಲ್ಲೇ ಊರಾಗ ಯಾಕೆ ಗಂಡಸರ್ದಾರ್ರಿ ಯಪ್ಪ ನನ್ನ ಕೊಡಕ್ಕ ನೀರ್ ತುಂಬ ಕೆಪಾಸಿಟಿ ಇಲ್ಲ ಇವ್ರ ಗಂಡಸರ್ಗೆ. ನಾನು ಈ ಊರು ಗಂಡಸರು ಮಾತ್ರ ತಲೆದಂದ್ರೆ ಮಿಕ್ಕಿದ ಹುಡ್ರದ ನಮ್ಮ ಹುಡ್ರು ಅಂತರು ಅದಕ್ಕಿಂತ ಮಿಕ್ಕಿದವ್ ನಾನೀನಿ. ನಾನು ಶುರು ಮಾಡಿದೀನಿ ನಿನ್ನ ಕೊಡ ತುಂಬಿ ಕಂಠದ ಮೇಲೆ ಹಾಕಿ ಅರುದು ಆದ್ರೆ ನಾನೇನು ಬಿಡಪ್ಪ ಬೈಕ ನೋಡು ಕೊಡ ಪಂಪಡಿ ನೋಡೋಣ ಹೆಂಗ್ ಹೊಡಿತಿ. ನಾನು ಅಲ್ಲೇ ಮಾರಾಳ ಚೆನ್ನಂದರ ನಾನು ನಿನಗ ಪಂಪ್ ಹೊಡೆದವ ನೋಡಿಬಿಟ್ಟಂದ್ರ ನಮ್ಮನ್ನ ಇಬ್ಬರು ಕಡಿ ಹಾಕಿ ನಮ್ಮ ಮಣ್ಣ ಸುಚ್ಚಿ ನಮಗ ಸುಚ್ಚಿ ಬಿಡ್ತಾನ. ಅವಾಗ ನಾ ಏನು ಮಾಡಲಿ ಆ ಗಂಡಸಿಗೆಲ್ಲ ತಾಕತ್ತ ಬರೋಕ್ ಬಿಡ್ಲಿ. ಯಾಕಂದ್ರ ನಮ್ಮ ಹೊಲದಾಗ ಒಂದ್ ಮಣ್ಣಿನ ಹರಿವೈತಲ್ಲ ಅದೆಲ್ಲ ಹರ್ಕೊಂಡ್ ಹೋಗೈತಿ. ಅದಕ್ಕೆ ನೀರು ಬಿಕ್ಕತ್ತೈತಿ ಇಲ್ಲಿಕಂದ್ರ
ಮನೆ ಸಂಸಾರಕ್ಕೆ ಎತ್ತಿ ತಂದಗುಜವ ದೊಡ್ಡ ಬಂಡಿಗಲ್ಲ. ಆ ಬಂಡಿಗಲ್ಲು ನಾಗಕರ್ಮ ಗೋಡೆ ನಿರ್ಮಿಸಿ ಒಂದೇ ಒಡತಕ್ಕೆ ಹಾಗಲಿಸಿದೆ ನಿನ್ನ ಅತ್ತೆಗೆ ಹೆಂಡತಿಯನ್ನು. ಆದರೆ ಇವರೆಲ್ಲಿರುವರೆಂಬ ಸುಳುವೇ ಸಿಕ್ಕಿಲ್ಲ. ಈ ನಿನ್ನ ವೈರಿ ಗೌಡನಿಗೆ ನೀನು ಜೈಲಿಂದ ಬಿಡುಗಡೆಯಾಗಿ ಬರುವಾಗ ನಿನ್ನ ಅಣ್ಣನ ಕಥೆ ಮುಗಿಸ ಗಂಡೆ ಊರು ಚಂತಿರುವ ನಿನ್ನ ಅತ್ತಿಗೆ ಹೆಂಡತಿಯ ಶೀಲ ಕೆಡಿಸಿ ನನ್ನ ಹೆಸರ ಪೊಲೀಸ್ ಪಾಟೀಲ್ ರುದ್ರೇ ಗೌಡನೇ ಅಲ್ಲ. ಮುಂದ ರೀ ನಾವು मैं तो कभी सुना तक तेरा हुआ
ಒಟ್ಟ ಮಕ್ಕ ಮಾಡ್ತಾರೆ ಎಲ್ಲಿ ಅದ ಕಣ್ಣಿಗೆ ನೋಡಿದ್ದು ನಾನು ನೋಡಾಕ್ ಬಂದಿಲ್ರಿ ಅಪ್ಪ ಮಾಡಾಕ್ ಬಂದಿನಿ ಎಲ್ಲಿ ಮಾಡೋದು ಬೇಗನೆ ಬಿಟ್ಟು ನೀವು ಅಂದ್ರೆ ಇದರಲ್ಲಿ ಕೊಟ್ಟೋಗಿ ಬಿಡ್ತಾರೆ ಕಾಳನ ಮೊನ್ನೆ ಅವರ ಮ್ಯಾಗ ಆರಾಮಿಲ್ಲ ಅಂತೇಳಿ ಗೌಡ್ರು ಹೇಳಿ ಕಳಿಸಿದ್ರು ಅದಕ್ಕೆ ಇವತ್ತ ಮಾಡಾಕ್ ಬಂದಿನಿ ಅಲ್ಲಪ್ಪ ಡಾಕ್ಟ್ರ ಅವ್ರು ಇಂಥ ಸೆಕ್ಷನ್ ಚೇಂಜ್ ಸಿಗ್ತಾರೆ ನನಗೆ ಸೀದಾ ಮನೆಗೆ ಹೋದ್ರೆ ಒಬ್ಬರು ಇರ್ತಾರೆ ಮನಸ್ಸು ಬಂದಾಗ ಮಾಡ್ಬೋದಪ್ಪ ಎಂತ ಹುಚ್ಚು ಡಾಕ್ಟ್ರಿ ಗಲಾಟೆ ಅಪ್ಪ ಗಲಾಟೆ ಆಗ್ತಾ ಅಂತ ನನ್ಗೆ ಹೇಳಿದಪ್ಪ ಡಾಕ್ಟ್ರ ಗೌರಿ ಎಷ್ಟು ಹೇಳ್ತಾರ ಅಷ್ಟು ಮಾಡು ವಿವೇಕಿ ಲೇ ಡಾಕ್ಟ್ರ ಅವ್ರು ಹೇಳೋ ಮಾತು ನಾನು ಹೇಳ್ತೀನಿ ಬೇಗನೆ ಹೋಗಿ ಅವರಿಗೆ ಸರಿಯಾಗಿ ಇಂಜೆಕ್ಷನ್ ಮಾಡಿ ಬಂದ್ಬಿಡಲ್ಲ ಲೇ ತಮ್ಮ ಕಾರಣ ಡಾಕ್ಟರ್ ಸೂಜಿ ಅವ್ರಿಗೂ ಬರ ಮುಂಡೆ ಇರ್ತೈತೆ ಅದಕ್ಕ ಡಾಕ್ಟರ್ ಸೂಜಿ ಮಾಡಕ್ ಹೋದ್ರೆ ಅವರಿಗೆ ತ್ರಾಸ ಬರ್ತೈತಿ ನಾನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಬರ್ರ ಮತ್ತ ಇಂಥ ಸಂದರ್ಭದೊಳಗ ದೊಡ್ಡ ಮಾತನಾಡಿ ದಡ್ಡಿ ಸೇರಬೇಡ ನನ್ನ ಮಗನ ಅವ ಡಾಕ್ಟರ್ ಒಬ್ಬನೇ ಹೋಗಲಿ ಲೇ ಬಸ್ಸ ಅವಳನ್ನ ಸರಿಯಾಗಿ ನೋಡಿ ಹೋಗು ಆಯ್ತ್ರಿ ಸರಿಯಾಗಿ ನೋಡಿ ಸರಿಯಾಗಿ ಹೋಗಿದ್ದೇನೆ ನನಗಂತಿದ್ರೆ ವಿಚಾರ ತಿಳಿಲ್ಲ ಬಿಡ್ರಿ ತಿಳಿಸಿ ಹೇಳಬೇಕಂದೇ ನಿನ್ನೆಲ್ಲ ಕರೆಸಿದ್ದು ತಲಾಟೆ ನನ್ನ ಹತ್ತಿರ ಸಾಲ ಹೋದ ಜೀವಿಸಿ ನಿನ್ನ ಸಾಲ ಹಾಗೆ ಕೊಟ್ಟಿದ್ದೇನೆಂದು ಸೊಕ್ಕಿನಿಂದ ಮಾತನಾಡುವ ಸತ್ಯಜೀತನ ಮನೆಗೆ ಬೆಂಕಿ ಅಪ್ಪನಿದ್ದಾನೆ ಕ್ಷಣದಲ್ಲೇ ಗುಟ್ಟಾಗಿ ಬರುವೆ ಬೆಂಕಿ ಹಚ್ಚಿ ಆ ಬಿಡಲು ನಾಯಿಗಳನ್ನ
ಸುಟ್ಟು ಭಸ್ಮ ಮಾಡಿ ಬಂದ್ಬಿಡು. ಆ ಸತ್ಯಜೀತನನ್ನು ಕೊಂದು ಮಾತ್ರಕ್ಕೆ ಮುಗಿಯಲಿಲ್ಲ ಗೌಡ್ರಿ. ಆ ಸೇಡಿಗೆ ಸೇಡಿ ಎಂಬ ಮೇಲಿನ ಆಧಾರ ಎಡಿ ಎತ್ತಿ ಆಡಬೇಕಾದ್ರೆ ತಂದು ಕಚ್ಚಿ ತೀರಿಸಬೇಕು. ಆ ಸತ್ಯಜೀತನ ಹೆಣ್ಣಕ್ಕನೆ ಹಿಡಿದರೆ ಕೈ ಬಿಡದೆ ಏರ್ಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ಅದಕ್ಕ ಈ ಸಾಹೇಬ್ರ ಪರ್ಮಿಷನ್ ಒಂದು ಬೇಕಲ್ಲಪ್ಪ. ಅನುಮತಿ ಎಂಬ 4 ಅಕ್ಷರವನ್ನು ಎಂದು ಉಗಿದು ಬಿಟ್ಟಿದ್ದೇನೆ. ತಲಾಟೆ ಈ ಗೌಡನ ಜೇಬಿನಲ್ಲಿ. ಒಂದಾಗ ಪ್ರತಿಯೊಂದು ಹಳ್ಳಿಗಳ ರೆಕ್ಕಿ ಕಿತ್ತು ತಿನ್ನಬೇಕಾಗಿದೆ ಈ ಪುಡಾರಿ ಗೌಡನೆಂಬ ಓಂಕಾರದ ಬೀಡ ನಿಲ್ಲಿಸಬೇಕಾದರೆ ಮೊದಲಿಗೆ ಮುಗಿಲಿ ಯಮನೆಯ ಶೀಲ. ಇನ್ಸ್ಪೆಕ್ಟರ್ ಎಲ್ಲರ ಬೆಂಬಲದಲ್ಲಿ ಇಟ್ಟುಕೊಳ್ಳಬೇಕಾದ ಈ ನಮ್ಮ ಗೌಡರಿಗೆ ಆ ಯಮನಿಯನ್ನು ಒತ್ತು ತಂದು ಇವರು ಆತ್ಮಶಾಂತಿ ಪರಿಗಣಿಸಿದ್ದರೆ ನಾನ್ಯಾಕೆ ಕಳಿಸಿಕೊಳ್ಳಬೇಕು ಕೊಂಡಿಕ್ಕಾಗುತ್ತ ಸುಂದರ ಎಲ್ಲನ್ನ ಬೇಕಾದ ಪಂದ್ಯದಲ್ಲಿ ಬಚ್ಚಿಟದಲ್ಲಿ ಪಂದ್ಯದ ಒಂದೊಂದು ಹೆಸರನ್ನು ಸುಳ್ಳು ಹಾಕಿ ಆ ಸುಂದರ ಎಲ್ಲನ್ನ ಹಣ್ಣಿನಂತೆ ನಮ್ಮ ಗೌಡ ತಿರುಗಾಯಿಸುತ್ತಿದ್ದರೆ ನನ್ನ ಹೆಸರು ಕೊಳ್ಳಿ ಕರಿಕಾಲ ಅಲ್ಲ. ನೋಡ್ದಂಗಾಯ್ತಲ್ರಿ ರಾಣಿ ಮಗಂದು ಕತ್ತಿ ಅದು ಮುಗಿದಾಗ ಇನ್ನೊಂದರಲ್ಲಿ ಒತ್ತಿ ಹುರಿತದ ತರೋಟು ನಮ್ಮ ಮನಸ್ಸಿನ ದಾವ ಅಗ್ನಿ. ನಾಲ್ಕಾರನ ಬೀದಿ ಪಾಲಾಗಿರುವ ಯಮನಿಯನ್ನ ಎಲ್ಲಿದ್ದರೂ ಮುತ್ತಿಗೆ ಹಾಕಿ ಎತ್ತಿ ಕೂಡಿಸಬೇಕೇ ನನ್ನ ಮಂಚಕ್ಕೆ. ಅಂದಾಗ ಸಂಪೂರ್ಣವಾಗುತ್ತದೆ ನನ್ನ ಕಪಟ ನಾಟಕ. ವೆರಿ ಗುಡ್. ಹಕ್ಕು ಆಸೆ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ ಈ ಗೌಡ. ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಕೊಂಡಿರುವ ಈ ಗೌಡನ ಸೊಕ್ಕು ಮುರಿಯಬೇಕಾದರೆ ನಾ ಬಯಸಿದ ಯಮನಿಯ ಮೇಲೆ ಕಣ್ಣು ಹಾಕಿದ ಈ ಗೌಡನ ಸೊಕ್ಕು ಮುರಿಯಬೇಕು. ಇಂದು ರಾತ್ರಿ ಹೊತ್ತೊಯ್ಯಲೇಬೇಕು ಇವನ ಮನೆಯಲ್ಲಿದ್ದ ಅಂದಾಗಲೇ ಬುದ್ಧಿ ಬರುತ್ತದೆ ಈ ಸೊಕ್ಕೇರಿದ ಇವನ್ನೆಲ್ಲ ನಾನು ದೋಚಿಕೊಂಡು ಇವನಕ್ಕಿಂತ ನಾನು ಮಂಚವನ್ನು ಏರಬೇಕು. ಯಮನಿಯನ್ನು ಕಂಡೆ ಗೌಡೆ ಇವತ್ತಿನ ಪಾರ್ಟಿ ಅಂತೂ ನಮ್ಮ ಸಾಹಸಕ್ಕೆ ತಕ್ಕಂತ ಕೂಡಿ ಬಂತು. ಅದಕ್ಕೆಲ್ಲ ನಿಮ್ಮ ಸ್ನೇಹವೇ ಕಾರಣ. ಇದೇ ರೀತಿ ನಮ್ಮ ಸಾಹಸ ಮುಂದರೆದರೆ ಆ ಸರ್ಕಾರವನ್ನು ಕೈಗೆ ಹಾಕಿಕೊಳ್ಳಬಹುದು. ಆ ಸದ ಅವಕಾಶ ಕಾಲದೊರೆಯ ತೀರ ಅಂದರೇನು ನಾಗರಾಜ್ ನಿಮ್ಮ ಮಾತು? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ದೊಡ್ಡ ರೌಡಿಗಳೇ ಕೆಲಸ ಮಾಡುತ್ತಿದ್ದಾರೆ. ಬೇಕಾದಷ್ಟು ಪರಿಹಾರರು ನಮ್ಮ ಹತ್ರ ಇನ್ಸ್ಪೆಕ್ಟರ್ ರವಿ ಅವರೇ ಇದ್ದಾರೆ. ಆದ ಕಾರಣ ಮಾನಾಗಿ ನಾನಮಿ ಬೋನಸ್ ಅಂತ 1 ಲಕ್ಷ ಹಂಚಿಬಿಡೋಣ. ಆ ಹಣ ನಮ್ಮ ಕೈ ಕೀಲಿಗೆ ಸಿಕ್ಕಾಗ ಅವರಿಂದ ಸರ್ಕಾರವನ್ನು ನಡಗಿಸಿ ಬಿಟ್ಟದಾಯ್ತು. ಹಾಗೆ ಶ್ರೀಮಂತರೇ ದೊಡ್ಡ ಹೈಡ ಸ್ನೇಹಿತನೆಂದರೆ ಹೀಗಿರಬೇಕು. ನಡೆ ಮನೆಗೆ ಹೋಗೋಣ, ಚೆಕ್ ಹೊರಗೆ ಕೊಡುತ್ತೇನೆ. ಬನ್ನಿ
ತಂದೆ ಶಿವಶಂಕರ, ಎಂತಹ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿಸಿದೆ ತಂದೆ ನನ್ನನ್ನು. ರೈತನೇ ರಾಷ್ಟ್ರದ ಸಂಪತ್ತೆಂದು ಹೊರ ನೀಡಿ ಕಳಿಸಿದ ನೀನು ಇಂದು ಈ ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ಈ ಜಗತ್ತಿಗೆ ತೋರಿಸಿದೆಯಾ ನನ್ನನ್ನು? ಈ ರೈತನಿಂದಾದ ಅನ್ಯಾಯವಾದರೂ ಏನು ಹೇಳ್ತಂದೆ, ಹೇಳು. ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ. ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ತಾಯಿ ಕಟುಕ ಶ್ರೀಮಂತರ ವಶವಾದಳು. ಹೇಗೆ ತಾಳಲಿ ತಂದೆ ಈ ಸಂತಾಪವನ್ನು? ಈ ಸಂತಾಪದ ಕತ್ತಲೆಯೊಳಗೆ ತೆರೆ ಮುಟ್ಟಿ ಗಂಡನ ಹೆಸರು ಕಿತ್ತೊಗೆದು ಮಿಂಡನ ವಶವಾದರು ನನ್ನ ಹೆಂಡತಿ. ಎಲ್ಲ ಅವಮಾನದ ಅವಸ್ಥೆಯನ್ನು ನನಗೆ ಕೊಡುವುದಕ್ಕಿಂತ ಈ ಯಮನ ದಾರಿ ತೋರಿಸಬಾರದೇನು ನೀವು? ಯಮನ ದಾರಿ ತೋರಿಸಬಾರದೇನು? ಅಮ್ಮ, ಭೂಮಿ ತಾಯಿ, ನಿನಗೂ ಕೂಡ ಬೇಡವಾದನೆಂದು ಈ ನಿನ್ನ ಒಡಲಿಂದ ನನ್ನನ್ನು ಹೇಳು ತಾಯಿ, ಹೇಳು. ಮಣ್ಣಿನಿಂದಲೇ ಚಿನ್ನವೆಂದು ನಂಬಿರುವ ಈ ನಿನ್ನ ಮಗನನ್ನು ತತ್ತು ಗೋಳಿಗೆ
ಅನಾಥನಾದರೆ ನಾನೊಬ್ಬ ಹುಚ್ಚ. ಹುಚ್ಚ. ಇಷ್ಟಾದರೂ ತೃಪ್ತಿ ಇಲ್ಲ ಈ ಯಶಸ್ಸಿಗೆ. ಡ್ಯಾಡಿ ಡ್ಯಾಡಿ ನಾನು ನಿನಗಾಗಿ ರೊಟ್ಟಿಯನ್ನು ತಂದಿದ್ದೇನೆ, ಊಟ ಮಾಡಿ ಮೊದಲು. ಹ? ಯಾರಪ್ಪ ನೀನು? ನನಗಾಗಿ ನೀನು ಏನಪ್ಪ? ನನಗಾಗಿ ನೀನು ಊಟ ತಂದಿರ್ವೀಯ? ಎಂತ ಪಾಪಿಗೆ ಉಪಕಾರ ಮಾಡಲು ಬಂದಿರ್ಬೇಕಲ್ಲ. ಈ ಹುಚ್ಚ ತಿರುಕನಿಗೆ ಅಪ್ಪ ಎಂದು ಕರೆಯಬೇಕಾದರೆ ನೀನೆಂತಹ ಪುಣ್ಯವಂತನ ಮಗನಿರಬೇಕಲ್ವ? ನೀನೆಂತಹ ಪುಣ್ಯವಂತನ ಮಗನಿರಬೇಕು. ಮಗು ಬಾಲಕ, ನಿನಗಿಂತ ನನ್ನ ಬಟ್ಟೆ ದೊಡ್ಡದಲ್ಲ. ಇದನ್ನು ನೀನೇ ಊಟ ಮಾಡು, ನೀನೇ ಊಟ ಮಾಡು ಮಗು. ಇದು ನಿನಗಾಗಿ ತಂದ ಪ್ರಸಾದಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ ಹೇಳ್ತಾರೆ. ಅಂತ ರೈತನ ಬಾಳು ಕಣ್ಣೀರಿನ ಗೋಳವಿದೆ ಎಂದರೆ ನನ್ನ ಈ ಉಪಕಾರ ಎಷ್ಟರದು. ಬೇಗ ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ವೇಳೆ ಆಗಿದೆ. ಮಗು ಬಾಲಕ, ಈ ನಿನ್ನ ಉಪಕಾರವನ್ನು ನನಗೆ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲವಪ್ಪ, ಸಾಧ್ಯವಿಲ್ಲ.
ಹುಚ್ಚನಾಗಿದ್ದಾನೆ. ಇವನಿಗೆ ನೀನೇ ದಾರಿ ತೋರಿಸು ತಂದೆ, ನೀನೇ ದಾರಿ ತೋರಿಸು. ಒಂದು ಶಿವಭಕ್ತಿಯನ್ನು ಹೊಂದಿರುವ ಈ ಮಗು ಇವನ ತಂದೆ ಯಾರಿರಬಹುದು? ಹಾಗಲ್ಲ, ಮೊದಲು ಹಸಿವಿನಿಂದ ಬಳಲುತ್ತಿರುವ ಈ ಹೊಟ್ಟಿಗೆ ಊಟ ಹಾಕೋಣ, ಆಮೇಲೆ ಯೋಚಿಸೋಣ. ಸ್ವಾಮಿ, ಯಾಕೆ ಸ್ವಾಮಿ ಯಾಕೆ ರೀತಿ ನೋಡ್ತಾ ಇದ್ದೀರಾ? ನಾನ್ರಿ ನಿಮ್ಮ ಹೆಂಡತಿ ಕಂದ. ಏನಾಗಿದೆ ಸ್ವಾಮಿ ನಿಮ್ಗೆ? ಏನಿದೆ ನಿಮ್ಮ ಅವಸ್ಥೆ? ನಾನೊಬ್ಬ ಹುಚ್ಚ. ಯಾರಮ್ಮ ನೀನು? ಸ್ವಾಮಿ ಎಂದು ಯಾರಿಗಾಗಿ ಕಾಯುತ್ತಿರುವಿ? ನಾನೊಬ್ಬ ಈ ಜಗದ ಹುಚ್ಚ. ನನ್ನನ್ನು ಬಿಟ್ಟು ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ. ಸ್ವಾಮಿ, ಎಷ್ಟು ತುಚ್ಛವಾಗಿ ಮಾತಾಡ್ತಾ ಇದ್ರ ನೀವು. ನನ್ನ ಮನಸ್ಸಿಗೆ ಚುಚ್ಚು ಹಾಗೆ. ನಾನೇನು ನಿಮ್ಗೆ ಅನ್ಯಾಯ ಮಾಡಿದ್ವಿ? ಯಾರೋ ಮಾತುಗಳನ್ನು ಕೇಳಿ ನಮ್ಮ ಸಂಸಾರವೇ ಹಾಳು ಮಾಡ್ಕೊಂಡು ಬಿಟ್ರಲ್ಲ. ಯಾಕೆ ಆ ಸಂಸಾರ ಬೇಡ ಅಂತ ನೀವು ಈ ದಾರಿಗೆ ಬಂದಿದ್ದೀರಾ? ಹೇಳಿ ಸ್ವಾಮಿ, ಹೇಳಿ. ಸಂಸಾರದ ಸಿಲುಬೆಯನ್ನೇ ಕಿತ್ತು ಹಾಕಿರುವ ಈ ಹುಚ್ಚ ತಿರುಕನಿಗೆ ಮತ್ತೆ ಹೊಸದಾರ ಓಡಿಸಿ ತೊಡಕು ಹಾಕುವೆಯಾ? ಸತಿಯನ್ನು ಕಳೆದುಕೊಂಡ ಪತಿ ಪರಮಾತ್ಮನ ಸನ್ನಿಧಾನವನ್ನು ಹುಡುಕುವುದೇ ಈ ಹುಚ್ಚ ತಿರುಕನ ದಾರಿ. ಹೋಗಮ್ಮ, ಹೋಗು. ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲದೆ ನಿನ್ನ ದಾರಿ ನೀನು ನೋಡಿಕೋ. ಹೋಗು, ಹೋಗು. ಹುಟ್ಟಿ 3 ವರ್ಷಗಳಲ್ಲಿ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡೆ. ನನ್ನ ಗಂಡನೇ ನನ್ನ ಪಾಲಿನ ದೇವರು ಅಂತ ನಿಮ್ಮ ಸೇವೆ ಮಾಡುತ್ತಾ ನಾನು ಬಂದೆ. ಆದ್ರೆ ಏನ್ ನೋಡಿದ್ರೆ ನೀವು ಹೋಗು ಅಂದ್ರೆ ನಾನು ಎಲ್ಲಿಂದ ಹೋಗ್ಬೇಕು ಸ್ವಾಮಿ? ಇಲ್ಲ ರೀ, ಇಲ್ಲ. ನೀವೇ ನನಗೊಂದು ದಾರಿ ತೋರಿಸ್ಬೇಕ್ರಿ, ನೀವೇ ನನಗೊಂದು ದಾರಿ ತೋರಿಸ್ಬೇಕು. ಗಂಡನ ಕಣ್ಣಿಗೆ ಮಣ್ಣು ರಚಿ ಮೆಂಡನ ಕೈ ಹಿಡಿದು ಕುಡಿಯುವ ಹೆಣ್ಣಿಗೆ ಎಷ್ಟಿಲ್ಲ ದಾರಿ. ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಧ ಪುರುಷನ ಸಂಘ ಬಯಸಿದ ಹೆಣ್ಣಿಗೆ ಎಷ್ಟಿಲ್ಲ ದಾರಿ. ಗಂಡನೇ ದೇವರೆಂದು ನಂಬಿದ ಹೆಣ್ಣು ಮೆಂಡನ ಸಂಘ ಬಯಸಿ ಗಂಡನನ್ನು ಕೊಂದಿಕ್ಕಿಕೊಂಡ ಹೆಣ್ಣಿಗೆ ಗಂಡಸು ಮನೆ ಬಿಟ್ಟು ಹೊರಗೋದನೆಂದು ಮೆಂಡನ ಮನೆಗೆ ಬರಮಾಡಿಕೊಂಡು ಗಂಡ ಬಂದೊಡನೆ ನಾ ಗರತಿ ಎಂದು ಹತ್ತು ಹೇಳುತ್ತಿರುವಿಯಲ್ಲ, ನೀನೆಂತ ಮಹಾಗರತಿ ಗಂಗಾ? ನೀನೆಂತ ಮಹಾಗರತಿ? ಹೋಗು, ಹೋಗು. ನೀ ಬಯಸಿದ ಮಿಂಡಗಳಿಗೆ ಅರಿತಿ ಜೀವನೋದ್ಧಾರ ಮಾಡೆಂದು ಸುಮ್ಮನೆ ಏಕೆ ಹತ್ತು ಕಲ್ಲಾಗಿ ನಿಲ್ಲುವಿ ಈ ಗೊಲ್ಲ ಮೂರ್ತಿಯ ಎದುರಿಗೆ? ಗಲ್ಲದ ಗಾಡಿಗೆ ಶಕ್ತಿಯನ್ನು ಅವತರಿಸಿಕೊಂಡು ಬಂದವರು ನೀವು ರೀ. ಆದ್ರೆ ಯಾರ್ದೋ ಮಾತುಗಳನ್ನು ಕೇಳಿ ನಿಮ್ಮ ಹೆಂಡತಿಯನ್ನು ಈ ರೀತಿ ಶೇಖಿ ಮೂಡಿಸ್ತಾ ಇದ್ದೀರಲ್ಲ, ಇದು ತಪ್ಪು ರೀ. ಅದರಂತೆ ಕೌರವರ ಕಪಟ ನಾಟಕದಿಂದ ಪಾಂಡವರು ತಮ್ಮ ಹೆಂಡತಿಯನ್ನೇ ಸೋತು ವನವಾಸಕ್ಕೆ ಹೋದರು. ಅದರಂತೆ ನೀವು ಕೂಡ ಬೇರೊಬ್ಬರ ಮಾತುಗಳನ್ನು ಕೇಳಿ ನಿಮ್ಮ ಸಂಸಾರವೇ ನೀವು ನಚ್ಚುನೂರಾಗಿ ಮಾಡ್ಕೊಳ್ತಾ ಇದ್ರಲ್ರಿ. ಆದ್ರೆ ಎಂದೆಲ್ಲ ನಾಳೆ ಅದು ಅಂತ ಕಾಮಕರನ್ನ ಮೆಟ್ಟಿ ಸೇರಿ ಈ ಸಮಾಜದಲ್ಲಿ ನಮ್ಮಂತವ್ರಿಗೆ ಬೆಲೆ ಸಿಗುತ್ತದೆ. ಒಂದೇ ಒಂದು ಸಾರಿ ನೀನೇ ನನ್ನ ಸತಿ ಎಂದು ಅಪ್ಪಿಕೊಳ್ಳಿ ಸ್ವಾಮಿ. ನಿಮ್ಮ ಕಾಲದ ಬೇಡಿ ನನ್ನ ಕಾಲಿಗೆ ಬಿದ್ದು
ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದೇನೆ ಗಂಗ. ಸುಮ್ಮನೆ ಹೇಗೆ ಈ ಪಾಪಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನಾನೀಗ ಎಲ್ಲ ಶಕ್ತಿಯನ್ನು ಕಳೆದುಕೊಂಡ ನಿರ್ಗತಿಕ, ಆಸ್ತಿ ಅಂತಸ್ತು ಸತಿ ಸಂಸಾರವೆಂಬುದನ್ನೆಲ್ಲ ತೊರೆದು ಹಾಕಿ ಬರೀ ಕೈಯಿಂದಿರುವ ನನಗಿರುವುದೊಂದೇ ಈಗ ಈ ರೀತಿ ಮಾತಾಡಬೇಡಿ. ಈ ತರ ಮಾತಾಡ್ರೆ ನಾನು ಹೀಗಂತೂ ಸಹಿಸ್ಕೊಳ್ಳುವುದು. ಆನಂದದಿಂದ ಇದ್ದ ನಮ್ಮ ಜೀವನದಲ್ಲಿ ಬೆಂಕಿಯನ್ನು ಇಟ್ಟೋದ್ರು ಈ ಊರು ಆಗಪ್ಪ ಶ್ರೀಮಂತರು. ಅದು ಹಿಂದೆ ನೀವೊಂದು ನಮ್ಗೆ ಕಿವಿ ಮಾತು ಹೇಳಿದ್ರಿ. ಈ ಸಮಾಜದ ಜನ ಏನೇ ಮಾತಾಡಿದ್ರು ಕಿವಿಗೆ ಹಾಕೊಳ್ಬಾರ್ದು ಗಂಗಾ. ಹಾಕಿಕೊಂಡ್ರೆ ನಮ್ಮ ಸಂಸಾರವೇ ಹಾಳಾಗಿ ಹೋಗುತ್ತದೆ ಅಂತ. ಯಾಕೆ ಆ ಮಾತನ್ನು ಮರ್ತು ಬಿಟ್ಟಿರಿ ನೀವು? ನನ್ನನ್ನೀಗ ಮುಟ್ಟಿ ಮುಟ್ಟಿ ಕಟ್ಟಿಸಬೇಡ ಕೆಟ್ಟ ಎಂಬ ಗೋಪುರವನ್ನು. ನಾನಿನ್ನ ಬರುವೆ. ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ನಾನಿನ್ನು ಬರುವೆ. ಜೀವ ಎಲ್ಲರ ದೃಷ್ಟಿಯಲ್ಲಿ ಹೀನ ಮಟ್ಟಿ ಹೋಗ್ಬಿಟ್ಟಿದೆ. ಆದ್ರೆ ಇದೆಲ್ಲ ನಾಳೆ ಆದ್ರೂ ನಮಗೆ ಅನ್ಯಾಯ ಮಾಡಿರುವ ಆ ಕಾಮಕರನ್ನು ಮೆಟ್ಟಿಸುವುದಕ್ಕಾಗಿ ನನ್ನ ಮೈದ್ರ ಶಕ್ತಿ ಬಂದೇ ಬರ್ತಾರೆ. ಆದ್ರೆ ಅಲ್ಲಿಯವರೆಗೂ ನಾನು ಕಾಯಬೇಕು ಅಷ್ಟೇ. ಮಾಡ್ಬಾರ್ದಪ್ಪ ರಾತ್ರಿ ಡ್ಯೂಟಿ. ನಾ ಇಂಥ ಸಾವುಕಾರ ಕೈಯಾಗ ಮನಿ ಮಠ ಮಾತು ಬರೀ ಇವನ ಗಾಡಿ ಕಂಟನ ನೋಡೋದಾಯ್ತು ನನ್ನ ಬಾಳೆ. ಚೆನ್ನಿ ಮಕ್ಕಳು ಅಂದ್ರ ಒಂದು ವಾರ ಆಯ್ತು ನೋಡ್ರಿಯಪ್ಪ. ದೇವಲೋಕದ ಅಪ್ಸರ ನಾ ನೋಡ್ದಂಗ ಆಗೈತ್ರಿ. ಏನು ಕೊಡೋದೇನೋ ಕೊಟ್ಟು ಬನ್ನಿ ನೋಡು ಮನ್ಯಾಗ. ನಾನ್ ನಿನ್ನ ಯಾರಿಗೆ ಕೊಟ್ಟು ಬಂದಿ?
ಸಲುವಾಗ ಕಡ್ಲಿ ಬೇಳೆ, ತೊಗರಿ ಬೇಳೆ, ಅಕ್ಕಿ, ಸಕ್ರಿ, ಗೋಧಿ, ಇನ್ನು ಏನೇನ ನಿನಗೆ ಶಾಂಪು ಪಂಪು ಎಲ್ಲ ಕೊಟ್ಟು ಬಂದಿನಿ ನೋಡೋದು. ನೀ ಯಾಕಂದ್ರೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಕಡ್ಡಿ ಬೇಳೆ ತಗೊಂಡು ನಾನೇನ್ ಮಾಡ್ಲಿ ನನಗೆ ಕೊಡೋದು ಮಾಡ್ಲಕ್ಕ ಬಾ. ಹೌದನೇ ಬಂಗಾರಿ ನಿನ್ನ ಸಲುವಾಗ ಹುಬ್ಬಳ್ಳಿ, ಧಾರವಾಡ, ಗದಗ, ಬೆಟಗೇರಿ ತಿರುಗಿ ಬಂಗಾರದ ಕೂಡಿಸುವ ಹರಗಾಗಿ ಬಂದಿನಿ. ಬಾರೇ ನನ್ನ ಸಿಂಗಾರದ ಸುಂದ್ರಿ. ಮಾತಿಗೆ ಮನೆ ಕಟ್ಟು ಹೋಗಿಲ್ಲ ಮೇಲ್ ಮುದ್ದೆ ಹಾಕ್ಬಾರ್ದು ದೋಸ್ತ. ಬಾ ಏನ್ ಹೋಗೋಣ ನಾವು. ಇವತ್ತು ನೀನು ಸಲುವಾಗ ನಮ್ಮ ಸಾವುಕಾರ ಮನೆ ಡ್ಯೂಟಿನ ಕ್ಯಾನ್ಸರ್ ಮಾಡಿಬಿಡ್ತೀನಿ ನೋಡ್ರಿ. ನೀ ಯಾ ನಮ್ನಿ ಏನು ಅಂತ ಅದ ಮ್ಯಾಗ ಇದ್ದವ್ರು ಹೋಗಿ ಒಂದು ನೋಡುನು. ಹಾಗಾದ್ರೆ ಹತ್ತಿಗೆ ಬಿಡು ಮತ್ತೇನೈತೆ ಒಂದು ಒಂದು ನಿಂದು ಇಳಿದಿರ್ಬೇಕು, ಒಂದಿಲ್ಲ ನಂದು ಇಳಿದಿರ್ಬೇಕು. ಒಂದು ಅಯ್ಯೋ ಅಂಬ ಅಂಬಪ್ಪ ಯಬಸ ಯಬಸ ಕೊಡಸಕ್ಕೆ ಬಂದಿನ ಏನ
ಹುಟ್ಟದ ಬೇಡ ತಣ್ಣಗಾಗಿರೇನ್ರಿ ಸೊರ್ರಿಗೆ ಬಿಟ್ರಿ ನೀವು ಇನ್ನದು ಜಾಸ್ತಿ ಏನ್ರಿ ಸಾರ್ದ ಸಿಕ್ಕರೆ ಬಿಡು ಮಾತೇ ಇಲ್ಲ ಬುಡ್ಕುಳ್ಳದೇನ್ರಿ ನಿಮ್ಮ ಅವ್ರ ರಾಣಿ ನನ್ನ ಹೆಚ್ಚು ಕೇಳಿದ್ರು ಲೇ ಅಲ್ಲಿ ನಮ್ಮಪ್ಪ ಅಂತಾರ ನಿನ್ನಿಂದ ಹೋಗ್ ಮತ್ ಲಗುನ ಯಾಬೋಸಿ ಏನೋ ಒಂದು ನನಗೆ ಮದುವೆ ಬೇಕಂದ್ರೆ ಬೇಕು ಮದುವೆ ಬೇಕಂದೇನು ನಾನು ಮತ್ತೇನು ಕೇಳ್ತಾ ತಿಳ್ಕೊಂಡಿದ್ದೆ ಅಲ್ಲವ ಮತ್ತೇನ್ ಯಪ್ಪ ನನ್ನ ವಾಲ್ಗಾರು 4-5 ಮಕ್ಕಳು ನಾನು ಇನ್ನೂ ಒಂದು ಇಲ್ಲಲ್ಲ ಯಪ್ಪ ನನ್ ಮದುವೆ ಬೇಕಂದ್ರೆ ಬೇಕು ಏನ್ ಮಾಡ್ತಿ ಗೊತ್ತಿಲ್ಲ ಆಯ್ತವ ಇಷ್ಟು ಮಂದಿಯಾಗ ನನ್ನ ಮರಳಿ ಕಳ್ಳಾಕತ್ತೀವಿ ಅಂದಮೇಲೆ ಯಾರೋ ಒಬ್ರು ಹುಡುಗಿ ಗಂಟು ಹಾಕ್ತೀನಿ ಅವ್ರು 4 ಕಡ್ಲಾಗ 8 ಹಿಡಿಬೇಕು ಯಾರು ಬೇಡ ಅಂತಾರ ಜಡವ ಮನೆ ಹೋಗೋಣ ಯಪ್ಪ ಗಂಡಾಗ ಬಂದು ಕುಂತಾನ ಮುಂದೆ ಕುಂದ್ರು ಅವು ನಿನಗೆ ಒಪ್ಪಿಗೆ ಬಂತಂದ್ರೆ ವರ ವೀರೇಶ್ ಗುರುನ ಮುಂದೆ ನನ್ನ ತಾಳು ಕಟ್ಸೇ ಬಿಡ್ತೀನಿ ಮತ್ತಪ್ಪ ಹಂಗ ಮತ್ತ ಮಾಡ್ಬೇಕಲ್ಲ ನಂಗೆ ನಡೆವ ಮತ್ತವ ತಂದೆ ಚಂದ್ರಕೇತು ನನ್ನಪ್ಪ ತಾಯಿ ಇಲ್ಲದೆ ತಬ್ಬಲಿಯಾದ ನನಗೆ ಹಾಲು ಉಳಿಸಿ ಬೆಳೆಸಿದ ನೀನು ಕೊಲೆಯಾದೆ ಅಣ್ಣನಿರುವ ಎಂಬ ಹಂಬಲದಿಂದ ಕುಂಭವೇಣಿಯ ಮಗನ ಹೆಂಡತಿಯಾದೆ ಆದ್ರೆ ಈಗ ಅಣ್ಣನು ಇಲ್ಲ ಗಂಡನೂ ಇಲ್ಲ ಮಾವನಿದ್ದಾನೆ ಎಂದು ನಂಬಿ ಕಾಲ ಕಳೀತಾ ಇದ್ದೆ ಈಗ ಮಾವನು ಕೂಡ ನನ್ನಿಂದ ದೂರಾಗ್ಬಿಟ್ಟ ಹೊಟ್ಟೆ ಪಾಡಿಗಾಗಿ ಕಟ್ಟಿಗೆ ಮಾರಿ ಜೀವನ ನಡೆಸಬೇಕಾಗಿದೆ ನನ್ನ ಪರಿಸ್ಥಿತಿ ಸಿಕ್ಕಿತನವೇ ನಾ ಬಯಸಿದ ಬ್ಯಾಟಿ ಹೌದಲ್ಲದವ್ರಿ ನನಗೆ ಗೊತ್ತಿಲ್ಲದ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಆಡಿ ಕುಣಿಯುತ್ತದಲ್ಲಿ ನಾ ಬಯಸಿದ ಗರಿಲ ಈ ನವಲಿನ ನಡಿಗೆಯನ್ನ ಕಂಡ ಗಿಡಗ ಕೂಡ ಆಡಿ ಬಾಯಿ ಬಿಡುವಂತದೆ ಗರಿಗದರ ಆಗದ ಇವಳ ಗರಿ ಒಳಗಿನ 7 ರೂಪದ ಬಣ್ಣ ವರ್ಣಾಕಾರವಾಗಿ ಸುತ್ತಿ ಮುತ್ತಿಗೆ ಹಾಕಿ ಬಿಟ್ಟಿದೆ ಕಾಣ ನಮ್ಮ ಸಮೇತ ಪಕ್ಕಣದಲ್ಲಿ ಸ್ವಲ್ಪ ನೀನು ಮರೆಯಾಗಿ ನಿಲ್ಲು ನಾನೀಗ ಹರಿಯದ ಬಾರಿ ಸುಖ ತೀರಿಸಿಕೊಂಡೇ ಬರುತ್ತೇನೆ ಸುಖ ಪಡಬೇಕೆಂದು ಹೋದ ಹತ್ತಿರುವ ದಕ್ಕದಿದ್ದರೆ ಶಿಕಾರಿ ಬೇಟೆಯಾಡು ಲೆಕ್ಕಂಡ ಇಲ್ಲೇ ಮನೆಯಲ್ಲಿ ನಿಂತಿದ್ದೇನೆ ಬೇಗನೆ ಕೂಗಿ ಕರೆಯದೆ ಓಹೋ ಬನ್ನಿ ಶ್ರೀಮಂತ ರುದ್ರನವರು ಏನಾದ್ರೂ ಕೆಲಸ ಇರುತ್ತೆ ಮಹತ್ವದ ಕೆಲಸ ಇತ್ತು ಯವನ ಬಿಸಿಲಿಗೆ ಬಾಯಿ ಆರಿ ಓಡಿ ಬಂದ ಈ ರಸಿಕನಿಗೆ ಪ್ರೀತಿಯ ರಥ ಹಂಚಿನದ ತುಂಬಿ ಹೊರಸೋಸುವ ನಿನ್ನ ಬಾಯಿಯಲ್ಲಿ ನೀರು ಕುಡಿದು ಹೋಗಬೇಕೆಂಬ ಆಸೆಯಿಂದ ಓಡಿ ಬಂದೆ ಅಷ್ಟೇ ನೀವು ಆಸೆ ಇಟ್ಟುಕೊಂಡಿರುವ ಆ ಬಾವಿ ನೀರು ಗಂಡನ ಅಡಿಗೇರಿ ಪೂಜೆ ಮಾಡಿರುವುದನ್ನು ತಿಳಿದುಕೊಳ್ಳಿ ಆಗಿನ ಗುಲಾಬಿ ಮಲ್ಲಿಗೆ ಹೂವಿನ ವಾಸನೆಗಾಗಿ ಎಡ ಬಂದು ನಡೆಯೋ ಈ ಜಂಕಿಯ ಮರನು ಉತ್ತರ ದಾರಿಯಲ್ಲಿ ಈಗಲೇ ಒತ್ತು ಎಲ್ಲವೇ ಕತ್ತಿ ಮರಿಯನ್ನ
ಇದು ನನ್ನ ಜೀವಕ್ಕೆ ಮತ್ತೆ ರೈತ ನಮ್ಮ ಹರ್ರಪಟ್ಟದಿಂದ ಚೀರಾಡಿ ನನಗೆ ಎದುರಾಗಿ ನಿಂತಿಯಲ್ಲ, ಆ ಸೇಡಿನ ಕಿಡಿಯನ್ನ ಕಿತ್ತಿ ಹಾಕುವೆ ಈ ನಿನ್ನ ಹೆಂಡತಿಯ ಶೀಲ. ಗಂಡನನ್ನ ಹೇಳಿಕೊಳ್ಳಲು ಗಂಡು ಎದುರಿಲ್ಲದ್ದರೆ ಮರಳಿ ಪಡೆದುಕೋ ಈ ನಿನ್ನ ಹೆಂಡತಿಯ ಶೀಲವ. ಈಗ ತಾನು ನಿಮ್ಮಂತವರ ಕುಂಡರ ಗಂಡುಗರೆ ಹರಳಿದ ಆಸೆ ಮಂಜಿನ ಹೂವಾಯ್ತು, ಬಿಸಿಲಿನ ಕರಗಿ ನೀರಾಯಿತು. ನಾಗಕಾಲರ ಬೆಂಬಲದಿಂದ ಈ ಊರಲ್ಲಿ ನಾನೇ ಗಂಡುಗಲಿ ಎಂದು ಮೆರೆಯಲೇಬೇಕು. ಹಂತ ಹಂತವಾಗಿ ನಾಗರಾಜನ ಮನ ಚಂಚಲ ಮಾಡಿದ ಗೌಡನೆಂದು ನನ್ನೆವರೆಗೆ ನಿಂತರೆ ಪಿಸ್ತೂಲಿನಿಂದ ಹಂತ ತಂದು ಬಿಡುವೆ ಅವನ ಪ್ರಾಣ. ಈಗ ಅವನ ಕಣ್ಣಿಟ್ಟ ಹೆಣ್ಣಿನ ಜೊತೆ ತಿರುಗಿದರೆ ಈ ನಾಗರಾಜ ತಿರುಗುವನು ಅವನ ತಿಜೋರಿಯತ್ತ. ಮತ್ತೆ ಅದ್ ನೋಡ್ರಿ. ಏನಿದೆ ಕೈ ನಡೆದಿದ್ದು? ಹಣ ತುಂಬಿದ ಸುಟ್ಕ ಏನು ಮಾಡಲಿಕ್ಕೆ ಹೊರಟು ಹೋಗುವೆ? ಅನ್ಯಾಯದಿಂದ ಕೋಪಿ ಹೊಂದಿ ನಿಂತಿರುವ ಈ ನಿನ್ನ ಶ್ರೀಮಂತಿಕೆ ಹಣ ಬಡವರಿಗೆ ಹಂಚುವುದಕ್ಕಾಗಿ ಬಾಯಿ ಮತ್ತು ಬಾಡವ ನನ್ನ ಮನೆಯ ಹಣ್ಣ ತಿಂದು ನನಗೆ ಎಗರಿ ಮಾತನಾಡುತ್ತೀಯ. ನಿನ್ನ ಹುಟ್ಟಿಲ್ಲ ಅನಿಸಿಬಿಟ್ಟೇನೆ. ನಿನ್ನಂತ ಗೌಡನಿಗೆ ಎಂದಿಗೂ ಸಾಧ್ಯವಿಲ್ಲ. ನನ್ನಿಂದ ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಹನಿಸಿಕೊಂಡಿರುವ ನಿನ್ನ ಸೊಕ್ಕನ್ನು ಹಣಗಿಸುವುದಕ್ಕಾಗಿಯೇ ನಾನು ನಿನ್ನ ಮನೆಯಲ್ಲಿ
ಹೊತ್ತು ಒಯ್ಯುತ್ತಿದ್ದೇನೆ. ಗಂಡಸ್ತನದ ಬೇರು ನಿನ್ನಲ್ಲಿದ್ದರೆ ನನ್ನ ಗಂಡಸರಿಗೆ ಸವನಾಗ್ತಿರೆ ಬಂದ ಬಡ್ಡಿಯ ರಂಡಿಯಾದ ನಿನ್ನ ತಾಯಿಯಿಂದ ದೂರ ಆಗಿ ನಾ ತಿಂದು ಹುಗಳಿದ ಎಂದರ ನೆಕ್ಕಿದ ನನ್ನ ಮನೆಯ ಕದಿತ್ತನೆಂಬುದನ್ನು ನಾನೆಂಬಿರಲಿಲ್ಲ. ಮಿಸ್ಟರ್ ನಾಗರಾಜ್, ಈ ಸಿಂಹದ ಮಗಳು ಹೋರಾಡಿ ಸುಮ್ಮನೆ ನಗೆದುಕೊಂಡ ಸಾಯಿಬೇಡ. ಸುಮ್ಮನೆ ನಡಪಟ್ಟು ಇಲ್ಲಿಂದ ಹೊರಟ ಹೋಗು. ಇಲ್ಲವಾದರೆ ಇಲ್ಲಿವರೆಗೆ ನೀವು ಮಾಡಿದ ಕಾರ್ಯವನ್ನ ಎತ್ತಿ ಬಿಸಾಕುವೆ ಈ ಸಮಾಜದ ಎದುರಿನಲ್ಲಿ. ಗೌಡ, ನಾನಿಲ್ಲದೆ ನೀ ಮಾಡಿದ ಕಾರ್ಯವನ್ನು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ನೂರಾರು ದರತಿಯರನ್ನು ಬಂಡಗೊಳಿಸಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಅನ್ಯಾಯವಾಗಿ ಶಿವಶಕ್ತಿಯರನ್ನು ಆಸ್ತಿ ಎತ್ತಿ ಒಬ್ಬಕ್ಕೆ ಕಟ್ಟಿ ಶಿವನ ಕಣ್ಣು ಕಿತ್ತಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸಂಪೂರ್ಣ ಸಾಲ ತೀರಿಸಿ ಹೋದ ಆ ಸತ್ಯಜೀತನ ಹೆಂಡತಿ ಶೀಲ ಕೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದು ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸತೀಶಿನ ಮನೆಯಾಗಿ ಬಾಳಬೇಕೆಂದಿರುವ ಯಮುನಿಯ ಶೀಲ ಕೆಡಿಸಿ ಅವರ ಶೀಲ ಕೆಡಿಸಿ ಕಣ್ತುಂಬ ನೋಡಿದೆ ಈ ನಿನ್ನ ಸಮಾಜ. ಸಮಾಜದಲ್ಲಿ ಎಷ್ಟೊಂದು ಸಂಭವಿತ ಪ್ರಾಣಿ ಹತ್ಯೆ ಭಾಷಣ ಮಾಡ್ತಾರೆ. ಭಾಷಣಿಗೆ ಮಗನ ಏನು ಮಾಡಿದ ಕಾರ್ಯಕ್ಕೆ ಕಲ್ಲ ಹಾಕಿ ಹಚ್ಚೆ ನನ್ನ ಕೆಲಸಕ್ಕೆ ಗೊತ್ತಿ ಮಾತನಾಡುತ್ತೀಯ. ಅದೇ ಸಪ್ತ ಚಿರವಣಿ ಅವನಿಗೆ ತಂದೆಯನ್ನು ಕೊಲೆ ಮಾಡಿದ ಬಟ್ಟೆಯ ಮಗನೇ. ಗಂಗೆಯ ಮರಿಯರನ್ನು ಪರಿಚಿತವಾಗಿ ಪವಿತ್ರ ತುಂಬೆ ಅವರನ್ನು ಜೀವದ ಆಸೆಗೆ ನಮಗೆ ಅವರನ್ನು ಗಂಡ ಹೆಣ್ಣಿಂದ ದೂರ ಮಾಡಿದ ನೀನತ್ತ ಕೆಟ್ಟು ಸೋಳೆಯ ಮಗನ. ಅದಕ್ಕೆಲ್ಲ ಕಾರಣ ನೀನು ಹಾಗೆ ನನ್ನಂತವನಿಗೆ ದಾರಿ ತೋರಿಸಿಬಿಟ್ಟಿ. ಈಗ ನಾನು ಕಳ್ಳರ ಕಳ್ಳನಾಗಿ ನಿನ್ನನ್ನು ಮೂಳು ತತ್ತಿ ಬೇಲಿ ಮೇಲೆ ತೂರು ಆಧಾರಕ್ಕೆ ಸಲ ತೊಟ್ಟಿದ್ದೇನೆ. ಸುಮ್ಮನೆ ಹಣದಾಸೆಗೆ ಬೀಳದೆ ಒಳಗೋಗಿ ಬಿಡು. ಇಲ್ಲಾಂದರೆ ಇದೇ ಪಿಸ್ತೂಲಿನಿಂದ ಸೂಟು ಮಾಡಿ ಬಿಡುತ್ತೇನೆ. ನಾಗ ನನ್ನ ಪಂಡೊಳಗೆ ತಿಂದ ಬೆಳೆದ ಗಿಳಿ ನನ್ನ ಕೈಯಲ್ಲಿ ತಕ್ಷಣ ಹೋಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಲೇ ಬೆಳ್ಳಕ್ಕಿಯ ಮರಿ, ನಿನ್ನ ಕೊಟ್ಟು ಎಷ್ಟು ಉದ್ದಾಗಿ ಬೆಳೆದರೆ ನಾನು ನಿನ್ನ ರಾಕಿ ಕಿತ್ತಿ ಅಂಬರಾಡಿಸುತ್ತೇನೆ. ತಾಳು ಮಗನ ಈ ರುದ್ರೇಗೌಡನ ಹೊರಡುತ್ತವನು. ಅಮ್ಮ ಎಲ್ಲಿ ಇದ್ದಾಳೆ ಆ ನಿನ್ನ ಅಮ್ಮ? ಸುಮ್ಮನೆ ನನ್ನ ಜೊತೆಯಲ್ಲಿ ಹೇಗೆ ತಿಂದು ಸಾಯಿಬಾರದು. ಮರ್ಯಾದೆಯಿಂದ ನಿನ್ನ ಕೆಲಸಕ್ಕೆ ರಜನೆ ನೀಡುವುದು. ಇಲ್ಲವಾದರೆ ನಿನ್ನಮ್ಮ ನಿನ್ನ ಮಣ್ಣಿಗೆ ಬರ್ತಾಳೆ. ಮರಣ ಸರಿಸಿದಾಗ ಮಾತು ಹೋಗೋದು ನಿಜ. ನಿಜ ಮಾತನಾಡುತ್ತೆ ಸುಟ್ಟಾಕ್ಬಿಡು. ಸ್ವಲ್ಪ ನಿಮ್ಮ ಮನೆ ದೀಪ ನೀವು ಕಳ್ಕೊಬೇಡ್ರಿ. ಈಗ ಒಂದ್ ಸ್ವಲ್ಪ ತರ್ರಿ. ನೀನ್ ಯಾಕೆ ಬಂದಿಲ್ಲ ಇಲ್ಲಿಗೆ? ನಿಮ್ಮ ವಿಷಯ ಕೇಳಕಂತ ಬಂದಿನಿ ನಿನಗೆ. ಏನಂದ್ರೆ ಏನಿಲ್ಲ, ನಿಮ್ಮ ಆರಂಭ ಬಗ್ಗೆ ಕೇಳಕ್ ಬಂದಿನಿ. ಹೌದು, ಇದನ್ನ ಸರಿ ಇವನ್ನ ಬಿಟ್ಟು ಬಿಡ ಹೋಲಿ. ಮುಂದೆ ಏನಾದ್ರೆ ಇವನಿಂದ ಅನಾಹುತ ಆದ್ರೆ ಅದಕ್ಕೆ ನೀನೇ ಜವಾಬ್ದಾರಿ. ಅದಕ್ಕೆ ನಾನಿದ್ದೇನೆ. ನೀನೆಲ್ಲ ಬಸು ಬೇಕಾಗಿದೆ. ಆ ಜವಾಬ್ದಾರಿ ಅಂತ ಇಲ್ಲಿಗೆ ಬಂದಿತ್ತು. ಗೌಡ, ಇದು ನಮ್ಮ ಗುಂಪಿನಲ್ಲಿ ಬೆಳೆದಂತ ಕೇಳೋದು. ಇದು ಸತ ಬಿಟ್ಟು ಬಿಡ್ರಿ, ಹೋಗಲಿ ಅಷ್ಟೇ ಮಾಡಿಬಿಡ್ರಿ. ನಾಗರಾಜ್ ಮನೆ ಬಿದ್ದಲೆ ಕಟ್ಟಬಹುದು, ಮನೆ ಕಟ್ಟಲಾಗದು. ಸುಮ್ಮನೆ ತಿಳಿದು ನಮ್ಮ ಗುಂಪಿಗೆ ಬಂದಿದ್ದರು. ಕಾಳ
ನಿಮ್ಮ ಗುಂಪಿಗೆ ಹೂವಾಗಿ ಬರುತ್ತೀನೋ ಇಲ್ಲ ಕೆಂಪಾದ ಕೆಂಪನವಾಗಿ ಬರುತ್ತೇನೆ ನೆನಪಿದೆ. ಗೌಡ, ಈ ಭೇಟಿಯನ್ನು ಬಿಟ್ಟಿದ್ದು ನಮ್ಮದೇ ತಪ್ಪಾಯಿತು. ಮುಂದೇನಾದರೂ ನಮ್ಮ ಕಾಯಕ ಕಟ್ಟು ಬರುವಂತೆ ಕಾಣುತ್ತದೆ. ಸಮಯ ನೋಡಿ ಭೇಟಿಯನ್ನು ಮುಗಿಸಲೇಬೇಕು. ಹೌದು ಕಾಳ, ಈ ಭೇಟಿ ಅಂತೂ ಜಾರಿ ಹೋಯಿತು. ಜಾರಿ ಹೋಗಿದ ಅಂಬರವೇರಿದ ಆ ಕುರಿಯ ಮರಿಯನ್ನ ಸಮಯ ನೋಡಿ ಕೊಟ್ಟು ತಿನ್ನಲೇಬೇಕು. ಅದಕ್ಕೆಲ್ಲ ನಾನಿದ್ದೇನೆ, ನೀನೇನೀಗ ಕರೆಯಬೇಡ. ಹೌದು, ಬರ್ರಿ. ಮೊದಲ ನಿಮ್ಮ ಪ್ರಕೃತಿ ಚೆಕ್ ಮಾಡಿಸ ಬರ್ರಿ. ಜೈಲಿನಲ್ಲಿ 3 ವರ್ಷ ಕಳೆದು ಬಂದ ಈ ಶಕ್ತಿ ಎಂದು ಜೈಲಿನಿಂದ ಬಿಡುಗಡೆಯಾದ ಹುಲಿ ಗೌಡ ಮೌನದಿಂದ ಕೊಲೆ. ಇಲ್ಲ, ನನಗಾಗಿ ದುಃಖದಿಂದ ಬಳಲುತ್ತಿರುವ ನನ್ನ ಅಣ್ಣ ಹತ್ತಿಗರನ್ನು ಭೇಟಿಯಾಗಬೇಕು. ಆಮೇಲೆ ಗೌಡನ ರಕ್ತ ಹರಿಸಬೇಕು. ನಾಗಾಕ ರವಿ ತಲಗಿ ಈ ಜನ ತೊಟ್ಟು ಬಂದ ಶಕ್ತಿಯಿಂದ ನಿಮ್ಮ ಇವರ ಪ್ರಾಣಾರಣ ಆಮೇಲೆ ಜೈಲಿಗೆ ಪ್ರಾಣಾಯ. ಯಪ್ಪ ನನ್ನ ಕಾಪಾಡು ಯಪ್ಪ. ಆ ಶಕ್ತಿಯ ಕುಡಿದುಕೊಂಡು ಒಳಗತ್ತಾರೋ ಯಪ್ಪ. ಯಾರನ್ನ ಹೊಡಿತಾರೋ, ಯಾರನ್ನ ಕಡಿತಾರೋ, ಯಾರನ್ನ ಬಿಡ್ತಾರೋ ಗೊತ್ತಾಗಲ್ಲ. ನನಗಂತೂ ಸಂಕಟ ಗಾಳಾಕತ್ತೈತಿ. ಹೆಂಗ ಜನ್ಮಂತೂ ಯಪ್ಪ ರವಿಸಾದ್ರೆ. ಯಾಕ ತಲಾಟಿ ಏನಾಯ್ತು ನಿನಗೆ? ಯಪ್ಪ ಮಾಡೋದೆಲ್ಲ ಮಾಡಿ ಏನೈತಂತ ಕೇಳ್ತೀಯಲ್ಲಪ್ಪ. ಆ ಶಕ್ತಿಯ ಕೊಟ್ಟಿಡ್ಕೊಂಡು ತೂರಾಡಿ ಬರಕತ್ತೇವೆ ಯಪ್ಪು. ಯಾರು ಬಿಡ್ತೇನೆ ಏನೋ, ಹೆಂಗ್ ಮಾಡು. ಏನಾಯ್ತು ಹೇಳಿ ಈಗ. ನಾನಿರುವಾಗ ನೀ ಯಾಕೆ ಏನಾದ್ರಿ? ಯಪ್ಪ ಆ ಶಕ್ತಿ ಗುಡ್ಲನ್ನು ಬರಕತ್ತಿದ್ದ. ನೀವು ಓಡಿ ಬಂದಿರೋ ಯಪ್ಪ. ಅದಕ್ಕೆ ನನಗೆ ಸಂಗಡಿ ಹಿಡಿದೈತಿ ಈಗ. ಈ ರೀತಿ ನಡಗಿದ್ರೆ ಏನಾಗತ್ತ ತಲಾಟಿ? ಯಾವದಕ್ಕೂ ಧೈರ್ಯವಾಗಿ ಇರಬೇಕು. ಯಾರ ಹೆದರಿಕಿದ್ರೆ ಬೇಗ ಹೇಳು. ಯಪ್ಪ ಹಿಂಗ ಅಂದ ನಿನ್ನ ಮಾತು ಕೇಳಿ ಗುದ್ದುಗಾರಂಗ ಬರ ಕಕ್ಕಸು ಬಾಯ ಬರಕತ್ತಿತ್ತು ಯಪ್ಪ. ತಲಾಟಿ ನಿನ್ನ ಮಾತು ಕೇಳಿದ್ರ ಗಟ್ಟಿ ಇದ್ದ ಸಹಿತ ಎದ್ಕೊಂತಾನ. ಏನು ಮಾಡೋದು? ಹೆಂಗ್ ಎದ್ಕೊಳ್ದಿಲ್ಲ ಯಪ್ಪ. ಏನು ಮಾಡೋದು? ಮೇಲಿಂದ ಆರ್ಡರ್ ಆ ರೀತಿ ಆಯ್ತು. ಇನ್ನಾದ್ರೂ ಅವನನ್ನು ಬಿಡುದಿಲ್ಲ. ಯಪ್ಪ ಹೆಂಗಾರ ಮಾಡಿ ಅವ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು. ಹೆಂಗ್ ಮಾಡೋದಪ್ಪ ನಾವು ಪ್ರಾಣ ವ್ಯವಸ್ಥೆ ಇಲ್ಲಿ ಹೇಳು. ನೀವೇನು ಎದುರುವ ಕಾರಣ ಇಲ್ಲ. ನೀವೆಲ್ಲರೂ ನನ್ನ ಮನೆಯಲ್ಲೇ ಇದ್ದು ಬಿಡ್ರಿ. ಅವನ ಮೇಲೆ ಯಾವ್ದಾದ್ರೂ ಕೇಸ್ ಹಾಕಿ ಆ ಪುಡರಿ ನನ್ನ ಮಗನ ಹತ್ತು ಹಾಕಿ ಬಿಡ್ತೀನಿ. ನಡೆ ಅಪ್ಪ ಈ ಉಸಿರು ಬಂದಂಗೆ ಆಯ್ತು. ನಡಿ ಹೋಗೋಣ. ಅಣ್ಣ ಅತ್ತಿಗೆ ಯಮ್ಮ ಯಾರು ಇಲ್ವಲ್ಲ ಮನೆಯಲ್ಲಿ. ಎಲ್ಲಿಗೆ ಹೋಗಿರಬಹುದು? ನನ್ನ ತಮ್ಮ ಜೈಲಿಗೆ ಹೋದನೆಂಬ ಚಿಂತೆಯಲ್ಲಿ ತಲೆ ಕೆಡಿಸಿಕೊಂಡು ಮರೆಯಾಗಿ ಎಲ್ಲಿಯಾದರೂ ಹೋಗಿರಬಹುದೇ? ಹುಲಿಯಂತ ನನ್ನ ತಮ್ಮನಿದ್ದರೂ ಕಣ್ಣು ಕಳೆದುಕೊಂಡು ಕೂಡಲಾದನೆಂಬ ಚಿಂತೆ ಇಲ್ಲಿ. ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಕಣ್ಮರೆಯಾದರೆ ನನ್ನ ತಮ್ಮ ಜೈಲಿಗೆ ಹೋದ. ಶಕ್ತಿ ಹೆಂಡತಿಯ ಬಾಳವನ್ನಾಯಿತಲ್ಲವೆಂದು ಬೇರೆ ಮನೆ ಏನಾದರೂ ಮಾಡಿರಬಹುದೇ?
ಬಿಡಬೇಕಿತ್ತಲ್ಲ. ಛೇ 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 ಛೇ, ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಅಣ್ಣ ಅಂತ ಕೀಳುಮಟ್ಟದ ವಿಷಯ ತಿಳಿಯುವವರಲ್ಲ. ಮತ್ತೇನಾಗಿರಬಹುದು? ಆ ಗೌಡ ನಾಗರ ಗುಂಪಿನಿಂದ ಏನಾದರೂ ಅನಾಹುತ ಸಂಭವಿಸಿರಬಹುದೇ? ಓ ದೇವರೇ, ಏನೆಂದು ತಿಳಿದುಕೊಳ್ಳಲೇ ನನ್ನ ಮನೆತನ. ಓಹೋ, ಅಲ್ಲಿ ಒಂದು ಏನೋ ಕಾಗದ ಕಾಣುತ್ತಿದೆಯಲ್ಲ, ಅದು ಏನೆಂದು ಈಗಲೇ ಓದಿ ನೋಡಬೇಕು. ಲವ್ ಲೆಟರ್ ತಗೋದು. ಇದು ಯಮುನೆಯ ಪತ್ರ. ಇದನ್ನೇ ತಿನ್ನಿಟ್ಟಿದ್ದಾಳೆ. ಏನಿರುವುದು ಓದಿ ನೋಡು. ನನ್ನ ಪ್ರೀತಿಯ ಪ್ರಿಯತಮನಾದ ಶಕ್ತಿಗೆ ನಿಮ್ಮ ಅಚ್ಚುಮೆಚ್ಚಿನ ಮಡದಿಯಾದ ಯಮುನೆಯು ಮಾಡುವ ನಮಸ್ಕಾರಗಳು. ಇಲ್ಲಿವರೆಗೂ ನಾನು ನಿಮ್ಮ ಪ್ರೀತಿಯಿಂದ ದೂರ ಆಗಿದ್ದೇನೆ. ಯಾಕಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದ ಆ ನಾಗ ನಮ್ಮ ಆಸ್ತಿ ಪಾಸ್ತಿನೆಲ್ಲ ನುಂಗಿ ನನ್ನ ಶಿವನನ್ನು ಕಣ್ಣು ಕಿತ್ತ ಗೌಡ. ನೀವು ಜೈಲಿ ಸೇರಿದ ಕೆಲವು ದಿನಗಳಲ್ಲಿ ಗೌಡ ತನ್ನ ದುರಾಂಕಾರದ ಪಿಡಿಯಿಂದ ನಾಗ ಕಾಳ ಎಂಬುವರಿಂದ ಸಂಚು ನಿರ್ಮಿಸಿ ರಾತ್ರಿ ಸಮಯದಲ್ಲಿ ಮಾವನವರು ಆಸ್ಪತ್ರೆಯಿಂದ ಬರುವ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಅಗಲಿಸಿ ಗಂಗಾ ನಾನು ನಿದ್ರೆಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಆ ದುಷ್ಟ ನಾಗ ಕಾಳರು ಬಂದು ಮಲಗಿದ್ದರು. ತಕ್ಷಣ ಮಾವನವರು ಬಂದಾಕ್ಷಣ ಓಡಿ ಹೋದರು. ಅದನ್ನು ನೋಡಿದ ಮಾವ ನಿರುಪರಾಧಿಗಳಾದ ನಮ್ಮನ್ನು ಸೂಳೆ ಎಂದು ಹೊಡೆದು ಮನೆಯಿಂದ ಹೊರತಳ್ಳಿದರು. ತಾನು ಹುಚ್ಚನಾಗಿ ಬೀದಿ ಪಾಲಾಗ್ಬಿಟ್ಟ. ಇದಾದ ಕ್ಷಣದಲ್ಲಿ ಕಟ್ಟಿಗೆಗೆಂದು ಕಾಡಿಗೆ ಹೋದ ನನಗೆ ಆ ದುಷ್ಟ ಗೌಡ ಬಂದು ನಿಮಗಾಗಿ ಮೀಸಲಿಟ್ಟ ಈ ಮಣ್ಣಿನ ಮಡಿಕೆಯನ್ನು ಉಂಡು ಒಡೆದು ಚೂರು ಮಾಡಿದ. ಅವನಿದ್ದ ಸೀಲ ಕಳೆದುಕೊಂಡು ನಾನು ಪವಿತ್ರವಾದ ಈ ನಿಮ್ಮ ಹೃದಯಕ್ಕೆ ಈ ಕೆಟ್ಟ ದೇಹವನ್ನು ಅರ್ಪಿಸಬಾರ್ದೆಂದು ದೂರವಾಗಿದ್ದೇನೆ. ಈಗ ಅಕ್ಕ ಮಾವನವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮದಿಂದ ದೂರಾದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಇನ್ನೂ ಬದುಕಿದ್ದೇನೆ. ಆದರೆ ನೀವು ಮಾತ್ರ ಅಗಲಿದ ಅಣ್ಣ ಅತ್ತಿಗೆಯನ್ನು ಹುಡುಕಿ ಅವರನ್ನು ಒಂದುಗೂಡಿಸಿ ಅವರೊಡನೆ ಹೊಸ ಸಂಸಾರ ಸಾಗಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದೀನಿ. ಇಂತೆ ನಿಮ್ಮ ಸತಿ ಯಮುನಾ. ನಾನೆಲ್ಲವೂ ಸಮಯ ಸಾಧಿಸಿ ನನ್ನ ಮನೆತನದ ಮೇಲಿನಿಂದ ಕಿಮ್ಮತ್ತಿನ ಬಾಣ ಗುರಿ ಅಡಗೆಯ ಮಗನೇ, ಈಗ ನಾನು ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಪವಿತ್ರ ಹೃದಯದವರಾದ ನನ್ನ ಹೆಂಡತಿ ಅಣ್ಣ ಹತ್ತಿಗೆಯನ್ನು ಅಗಲಿಸಿದ್ದಲ್ಲದೆ ನನ್ನ ಹೆಂಡತಿಯ ಸೇವಕ್ಕೆ ಕಾರಣ ನಿನ್ನ ಕೊಂಡವನ್ನು ಕಳೆದು ಎದೆಗಂಡಿಗೆಯನ್ನು ಸೇರಿ ಅದರಿಂದ ಹೊರಬರುವ ರಕ್ತದಿಂದ ಯಮನೆಯ ಜಡೆ ತೋಯಿಸಿ ನನ್ನೆಲ್ಲರಲ್ಲಿ ಪುಟ ಪುಟದ ಹೊರಬರುವ ಈ ಸೇಡಿನ ಜ್ವಾಲೆಯಿಂದ ನಿನ್ನ ಗುಂಪಿನ ಒಬ್ಬೊಬ್ಬರನ್ನು ಈ ಸನಾತನ ಗಂಡು ಕೊಡಲಿಯಿಂದ ಕಡಿದು ನನ್ನ ಹೆಂಡತಿ ಅಣ್ಣ ಹತ್ತಿರ ಕುರಳಿಗೆ ಹೂಮಾಲೆ ಮಾಡಿ ಹಾಕಿ ಅವರ ಪಾದ ಪಪ್ಪಂಗಗಳಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಸತ್ಯನೇ ಅಲ್ಲ. ಅದೇಕೋ ಇಂದು ನನ್ನ ಬರಗಣ್ಣ ಆಗುತ್ತಿದೆಯಲ್ಲ. ಸಪ್ತಪದಿ ತುಳಿದು ಬದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಬಹುದು. ಏನಾದರೇನು, ಎಲ್ಲ ಕಳೆದುಕೊಂಡ ಮೇಲೆ ಏನಾದರೇನಂತೆ ಎಲ್ಲ ನನ್ನ ಪ್ರಾರಬ್ಧ ಕರ್ಮ. ನನ್ನ ಪತಿ ಇಲ್ಲೇ ಇದ್ದಾರೆ ಅಂತ ಸುದ್ದಿ ಕೇಳಿ ನಾನಿಲ್ಲಿ ಬಂದ್ರೆ ಇವರು ಕಾಂತನೇ ಇರಲ್ಲ. ಈ ಗಂಟು ನೋಡ್ತಾ ಇದ್ರೆ ಇವರು ಎಲ್ಲೂ ಇಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಈ ಕಣ್ಣ ಮುಚ್ಚಲೆ ಆದ ಆದಷ್ಟು ಬೇಗ
ನನ್ನ ಸಂಸಾರದ ಮೇಲೆ ಸ್ವಲ್ಪ ಕಂಡುತ್ತದೆ ಕಂಡುತ್ತದೆ. ಗಂಗ 10 ಜೀವನ ಸಣ್ಣಾಗಿಸಿಕೊಳ್ಳೋದಕ್ಕಿಂತ ಮೊದಲ ನಂತರ ಮಾಲಿನ್ಯಲ್ಲಿ ಕಾಲು ಕಳೆಯುತ್ತಲ್ಲ ಗಂಗ. ಏನು ಕಾಮುಕ, ಯಾರು ಇಲ್ಲದ ಈ ಕಾಡಿನ ಪ್ರದರ್ಶನದಲ್ಲಿ ಬಂದು ಒಂದು ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೇನು ಮನುಷ್ಯನು ಅಥವಾ ಮನುಷ್ಯನ ರೂಪದಲ್ಲಿರುವ ರಾಕ್ಷಸನು? ಮಾತನಾಡಿದರೆ ನಾನು ಮನುಷ್ಯ, ಮಾತನಾಡಿದರೆ ರಾಕ್ಷಸ. ಏನಂದ್ರೆ? ನನ್ನ ಮಾತು ತಪ್ಪಿ ನನ್ನ ಜೊತೆ ಬಂದು ನಮ್ಮ ದಲಿಗರಿಂದ ಆಧಾರ ಅಮೃತ ಸಲ್ಲಿಸುವ ನೀಡುವುದೆಂದು ಮಾತು ಕೊಟ್ಟರೆ ನಾನು ಕಾಳ. ಇಲ್ಲ ಇಲ್ಲ ನಿನ್ನೆಲ್ಲರೂ ಆಡುವನೆಂದು ಜಡೆ ಬಿಟ್ಟಿದ್ದೀರಾಡಿದರೆ ಒಂದು ಮತ್ತ ಕಾಳ. ಎಲ್ಲೋ ನಾಯಿ, ಗೌಡನ ಹಾಸಿಗೆಗಾಗಿ ನನ್ನ ಕರೆಯಲು ಬಂದಿರುವ ಕಾಮುಕ ನಾಯಿ ನೀನು. ಒಂದು ಹೆಣ್ಣಂದ್ರೆ ಕಾಮ ದೃಷ್ಟಿಯಲ್ಲಿ ತಿಳ್ಕೊಂಡಿರುವ ನಾಯಿ ಅಂತಾನೆ. ಬೇರೆ ಹೆಣ್ಮಕ್ಳಂದ್ರೆ ಪತಿರುತೆ, ಪಾರ್ವತಿ ಇಲ್ಲ ಚಾಮುಂಡಿ ಅಂತ ಭಾವಿಸ್ಕೋಬೇಕು. ಅದನ್ನು ಬಿಟ್ಟು ಕಾಮದಾಸಿಗೆ ಅಂತ ಕರೆಯಲು ಬಂದಿರುವೆಲ್ಲ, ನಿನ್ನ ತಾಯಿ ನಿನ್ನ ಗೌಡನ ಹತ್ರ ಮಲಗಿಸಿ ಬಾ, ಆವಾಗ ಹೋಗ್ತೀನಿ ನಿನ್ನೊಬ್ಬ ಗಂಡಸು ಅಂತ. ಮುಚ್ಚ ಬಾಯ್ನ. ನಿನ್ನ ತಾಯಿ ಅಂತೆ ನಾನೇನ ಸೂಳೆ ಆಗಿದ್ರೆ ನಿನ್ನಂತ ಸೂಳೆ ಮಗನನ್ನು ಹೆತ್ತು ಅಂತ ಸಾವುಕಾರ ಹತ್ರ ದುಡಿಯಲು ಬಿಡ್ತಾ ಇದ್ದಿಲ್ಲ ನಾಯಿ. ಹಿಂದಿನಂತೆ ಇದೇ ರೀತಿಯ ಕಾಡನ್ನು ಬಂದಿದ್ದ ನಿಜವಾದ್ರೆ ಇದೇ ಕಾಡಿನಲ್ಲಿ ನಿನ್ನ ಶಿರವನ್ನು ಹಾದು ಬಿಡಬೇಕಾಗುತ್ತದೆ. ಮಗನೇ, ಮೇಲೆ ಪರ್ವತದಲ್ಲಿ ಮತಿಸಿ ಕಾಲಕೂಟವನ್ನೇ ಹೊರಟಿರುವುದು ಬಹದ್ದೂರ ಕಾಲದಲ್ಲಿ ಕಡೆಯನ್ನು ಮಾತಾಡ್ತಿಲ್ಲ ಹೆಣ್ಣೆ. ನಿಮ್ಮಂತ ಸಾಧಾರಣ ದರತಿಯರ ಮಾಂಗಲ್ಯವನ್ನ ಕಿತ್ತಿ ಮಣ್ಣೆ ಮಾತುಕೊಳ್ಳುವ ಸಣ್ಣ ಬೆಳೆದ ಸೂರಳಾಗಿ ಮಾತಾಡಿದರೆ ಆಂಗ್ಲಕ್ಕೆ ಕತ್ತರಿ ಬಿಡುವಲ್ಲ ಈ ಕಾಳ. ಕೆಂಪು ಕೋತಿ ನನ್ನ ಮಗನೇ ಸತ್ಯ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿ ದತ್ತರಣ್ಯದಲ್ಲಿ ಕಾಲ ಕಳೆಯುವ ನನ್ನ ಹತ್ತಿಗೆ ಮೇಲೇರಿ ಬಂದೆ ಆ ಮಗನೇ. ನನ್ನ ಹೊಟ್ಟೆಯಲ್ಲಿ ದಗದಗಿಸಿ ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿದ ನಿನ್ನ ಗೌಡನ ಸೇಡಿನ ಮೊದಲನೇ ಇತ್ತು ಗೌಡನ ಸೇಡಿನ ಮೊದಲನೇ ಬಲಿಯಿದ್ದು ನೀನೇ ಅದಲ್ಲೇ ತಾರ ಮಗನಿಗೆ ಕೊಟ್ಲಿಯಿಂದ ಹೊರಬರುವ ಸೇಡಿನ ಗಿರಿಗಳನ್ನು ಈಗ ನೆನಪಾಯ್ತೇನೋ ಮಗನ ಅಮ್ಮ ಎನ್ನ ಶಬ್ದ. ನಿನ್ನ ತಾಯಿಯಂತೆ ಜನ್ಮ ಕೊಟ್ಟ ಇವಳು ಕೂಡ ಒಂದು ಹೆಣ್ಣು ಅಲ್ಲವೇ? ಸಾವಿರಾರು ಗಣತಿಯರ ಸೀರಗೈದ ನಿನ್ನ ಪಾಪದ ಕೊಡವನ್ನು ಎಂದು ಒಡೆದು ಹಾಕುತ್ತೇನೆ ಮಗನೇ. ನನ್ನ ಮನತನ ಸರ್ವನಾಶಗಳು ಯಾರು ಕಾರಣ? ನನ್ನ ಅಣ್ಣ ಹತ್ತಿರಲಿಕ್ಕೆ ಯಾರು ಕಾರಣ? ಹೇಳೋ ಬಡ್ಡಿ ಮಗನೇ. ಹೇಳುತ್ತೇನೆ, ನನಗೇನು ಗೊತ್ತಿಲ್ಲ, ನನ್ನ ಕೈ ಬಿಡಿ. ನಿನ್ನ ನೀಗಲೇ ಬಿಡಬೇಕೆಂದು ಈ ಕೊಟ್ಟಿ ಹಿಡಿದು ಕೇಳಿದ್ರೆ ನನ್ನ ಮನೆತನಕ್ಕಾದ ಅನ್ಯಾಯವೇನೆಂದು ಕಾಲ ನಿಜ ಹೇಳಿದಂತೆ ಪುನರ್ಜನ್ಮ ಸುಳ್ಳು ನುಡಿದರೆ ನಿನಗೆ ಬುದ್ಧಿ ಬಂತು ಕರ್ಮ. ನಿಜ ಹೇಳಲ್ಲ ಬಡ್ಡಿ ಮಗನೇ. ಹೇಳುತ್ತೇನೆ,
ಗೊತ್ತಿದೆ. ನಿಮ್ಮ ಮನೆತನ ನಾಶ ಹೋಗಲಿಕ್ಕೆ ಕಾರಣ ಆ ಗೌಡನಕ್ಕಿಂತ ನಿಮ್ಮ ಮನೆ ಒಕ್ಕತ್ತಾನ ಮುಂದುವರಿಯೋದಕ್ಕಾಗಿ ಈ ತಾಯಂದಿರನ್ನು ತನ್ನ ಕಾಮಸುಖಕ್ಕೆ ಬಯಸಿದ್ದಕ್ಕಾಗಿ. ಅಂದರೆ ಪತಿವ್ರತ ಮಾತೆಯರಾದ ಗಂಗಾ ಮತ್ತು ಯಮನೆಯರನ್ನು ಅವತ್ತ ರಾತ್ರಿ ನೀವು ಬೋಧಿಸಿದ ಮುಂಚಿತವಾಗಿ ನಾಗರಾಜ ಹಾಗೂ ನನ್ನನ್ನು ಇವರತ್ತಿನ ಮಲಸಲಿಕ್ಕೆ ಕೈಸಿದ್ದ. ಈಗಾದರೆ ಇವಳನ್ನು ಒತ್ತು ತಳ್ಳಕ್ಕೆ ಕೈಸಿದ್ದ. ಈ ತಾಯಂದಿರನ್ನು ಏನು ತಪ್ಪಿರುವ ಸಾಕ್ಷಾತ್ ಪಾರ್ವತಿಯವರು. ನಿನ್ನ ಮೇಲೆ ನಾನು ಎಂತಹ ತಪ್ಪು ಮಾಡಿಬಿಟ್ಟಿದ್ದೆ. ಮೊದಲು ಯಮುನಾ ಎಲ್ಲಿದ್ದಾಳೆ ಹುಡುಕೋಣ. ಯಮುನಳನ್ನ ಹುಡುಕುವುದು ಈಗಲ್ಲ. ಈ ಪಾಪ ಐವರನ್ನು ಚಂಡಾಡಿದ ನಂತರ ಶಕ್ತಿ ಏನು ಮಾತಾಡ್ತಿರುವೆ ನೀನು? ನನ್ನ ಮೇಲಾದ ಅನ್ಯಾಯದ ಸೇವೆಗಾಗಿ ಮಾತಾಡುತ್ತಿರುವೆ ಅಣ್ಣ. ಈ ಚಾಂಡಾಲ ನನ್ನ ಮಕ್ಕಳು ಆ ಗೀತಗೌಡನನ್ನ ದಂಡಕ್ಕೆ ಸೇರುವಂತೆ ಕಿತ್ತಾಕಿಸಿ ಬಿಟ್ಟಿದ್ದಾರೆ. ಆ ಸೇವೆಗಾಗಿ ಮೊದಲು ಈ ಬಿಡಾಡಿ ನನ್ನ ಮಗನ ಕೊಲೆ, ನಂತರ ಗೌಡನಾಗರ ಕೊಲೆ. ಜೈ ಬಜರಂಗಬಲಿ. ಅವಸ್ಥೆ ನಡೆ, ಮೊದಲು ಯಮುನಾ ಎಲ್ಲಿದ್ದಾಳೆ ಹುಡುಕೋಣ. ಅಣ್ಣ, ಈಗ ತಣ್ಣಗಾಯಿತೆ ನನ್ನ ಮನ. ರೈತನ ರಕ್ತದ ಕಣ್ಣೀರಿಗಾಗಿ ಹೊರತರಿಸುವ ಮನ ತಣ್ಣಗಾಗಬೇಕಾದರೆ ಇನ್ನೂ ಅನೇಕ ರಕ್ತದ ಕಾಲುವೆ ಅರಿಯಬೇಕು. ನೀವು ಮೊದಲು ಮನೆಗೆ ನಡೆಯಿರಿ. ಶಕ್ತಿ ಹೇಳಿದೆಲ್ಲ ನಿನ್ನ ಅವಸ್ಥೆ. ಮೊದಲು ನಾನು ಯಮುನನ್ನು ನೋಡಬೇಕು. ಯಮುನನ್ನು ನೋಡುವ ಸಮಯ ಈಗಲ್ಲ. ಯಮುನರು ಬರುವಾಗ ಬಂದೇ ಬರುತ್ತಾರೆ. ಸೀಲ ಕಳೆದುಕೊಂಡವರು ಕಾಲವು ರಣರಂಗದ ರೈತನ ಹೋರಾಟದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂದು ತೋರಿಸುವುದೇ ನನ್ನ ಮೊದಲನೇ ಗುರಿ. ನಡೆಯಿರಿ ಈಗ ನೀವು ಮನೆಗೆ. ಆಮೇಲೆ ಕ್ಷೇಮ ಸಮಾಚಾರ. ಯಪ್ಪ, ರಾಜಂದು ಚೆನ್ನಾಗೈತೆ. ನಂಗೆ ಯಾಕೆ ಎದುರಿಗೆ ಬರಕತ್ತೈತೆಪ್ಪ. ಆ ಗೌಡ್ರ ರಾಜ ಸುಮ್ಮನೆ ಅಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ ಹತ್ರ ನಮ್ಮ ರಕ್ಷಣೆ ಕೊಡ್ತಾರೆ. ನನ್ನ ಮಗ ಶಕ್ತಿ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲವೇ ತಲಾಟಿ? ಒಂದು ವೇಳೆ ಬಂದರೆ ಅವರು ನನ್ನ ಕೈಯಲ್ಲಿ ಉಳಗಾಗಲಿಲ್ಲ. ಇದು ನೋಡಪ್ಪ, ನನಗಂತೂ ಹೆದರಿಕೆ ಬರಕತ್ತೀವಿ. ಏನು ಮಾಡಬೇಕು ಏನಿಲ್ಲ, ದೇವರೇ ಬಲ್ಲ. ಇಲ್ಲಿ ಆ ಇನ್ಸ್ಪೆಕ್ಟರ್ ಕವಲು ಇದೆ ತಲಾಟಿ. ಯಥೋಚಿತ ಸಿಟಿ ನನ್ನ ಮಗನಿಗೆ ಎದುರುವುದೇ. ಇಡೀ ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿರುವಾಗ ಏನ್ರಿ ಅಪ್ಪ, ಇಲ್ಲಿಗೂ ಚೌಕ ರೆಡಿ. ಹಲೋ ಹೆಸರ್, ಏನು ನಿಮಗೆ? ಈ ಲಾಡ್ಜ್ ಓನರ್ ಇಲ್ಲವೇ? ಈ ಲಾಡ್ಜ್ ಓನರು ನಾನೇ. ನಿಮ್ಮಂತ ರಸಿಕರ ಮನಸ್ಸಿರುವ ಯಾರಿಗೂ ನಾನು. ಅಯ್ಯಪ್ಪೋ ನಾಗರಾಜರೇ, ಏನಾರು ಈಕೆಂತ ಮುಂದ ಆಮೇಲೆ ಕುಂದಾಡುವಂತೆ ನಡ್ಕೊ. ನಿಮ್ಗೆಲ್ಲ ರೆಡಿ ಮಾಡ್ತೀನಿ. ಹೌದು,
ಕಿತ್ತದಾಗ ಬಿತ್ತು ಅಂತಾರ. ಅಶೋಕನಿಗೆ ತಾವು ನಾ ಯಾವ ಸಂಬಂಧನೂ ಆಗ್ಬೇಕಾಗಿಲ್ಲ. ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡೋ ಜೂನಿಯರ್ ಡಿಸ್ಕೋ ಶಾಂತಿ ಅಂತ ವಾ ವಾ ತುಂಬಾ ಸಂತೋಷ. ನಮ್ಮ ಗತಿ ಸ್ವಲ್ಪ ತುಬ. ಆಮೇಲೆ ನಿನ್ನ ಡ್ಯಾನ್ಸ್. ಚೇಚೆ ಇದ್ರ ಅಭ್ಯಾಸ ನನಗಿಲ್ಲ. ಅಯ್ಯಯ್ಯೋ ಶಾಂತಿ, ಮೊದಲು ಅದನ್ನ ಕೈ ಹಚ್ಚಲಿ, ಆಮೇಲೆ ತಾನೇ ಅಭ್ಯಾಸ ಆಗ್ತೈತಿ. ನಾನೇನಾದ್ರೂ ನಿಮ್ ಜೊತೆ ಸೇರಿ ಇದನ್ನ ತಗೊಂಡ್ಬಿಟ್ರೆ ನನಗ್ ಖುಷಿ ಇರುತ್ತೆ. ಸಮಾಧಾನ ಪಡಿಸೋದು ಯಾರು? ಅದಕ್ಕೋಸ್ಕರ ಬೇಡ ಅಂತಿದ್ದೀನಿ. ತಲಾಕಿ ಯಪ್ಪ ಹೇಳ್ರಿ. ನನಗೆ ಬೇಕಾದ್ದು ನೀವು ತಗೊಳ್ಳಿ, ನಿನಗೆ ಬೇಕಾದ ಉಂಟು. ಆಮೇಲೆ ಈ ಪ್ರಣಯ ಪಕ್ಷಿ ಜೊತೆ ಶುರುವಾಗಲಿ ಪ್ರಣಯದ ಆಟ. ನಿಮ್ಮಂತ ಕಳ್ಳ ಕದಿವರನ್ನು ಧ್ವಂಸ ಮಾಡೋದಕ್ಕ ಎಲ್ಲ ಶಾಂತ ಇಲ್ಲ. ಒರೆಯಿಂದ ಬರಬಂದ ರಾಜನ ಕಟ್ಟಗಕ್ಕೆ ರಕ್ತವ ತಿಳಕಬೇಕೆಂದಂತೆ ಈ ಸತ್ಯ ಗಂಡು ಕೊನೆಯ ಬಾಯಿಗೆ ರಕ್ತ ಬೇಕಾಗಿದೆ. ಅದಕ್ಕಾಗಿ 2 ಪೇಟೆಗಳು ನನ್ನ ಪಾಲಿಗೆ. ಸಾಧ್ಯವಿಲ್ಲ ಶಕ್ತಿ. ನೋಡು, ಸಂಪತ್ತು ಬೇಕಂದಾಗ ದೊರಕಿಸಿಕೊಟ್ಟು ಬಡವರ ಕಣ್ಣಲ್ಲಿ ನೀರು ಹರಿಸಿ ಆಸ್ತಿ ಪಾಸ್ತಿನೆಲ್ಲ ದೋಚಿ ಹಾಕ್ತಾ ಇದ್ದನಲ್ಲ ಆ ತಲಾಟಿ ನಿನ್ನ ಬೇಟೆ.
ಯಮುನೆಯ ತಂದೆಯನ್ನು ಕೊಲೆ ಮಾಡಿದ ಈ ನಾಗರಾಜ ನನ್ನ ಬೇಟೆ. ನೆನಪಿಸಿಕೋ ನಿನ್ನ ತಾಯಿಯನ್ನು. ಅಮ್ಮ ಹೇಳು, ಯಾರಿಂದಾಯ್ತು ಮೋಸ? ನೀನು ಮಾಡಿದ್ದು ಮೋಸಕನು. ಏನು, ಯಮುನೆಯನ್ನು ಮೋಸದಿಂದ ಅವನ ತಂದೆಯನ್ನು ಕೊಲೆ ಮಾಡಿದ. ಮುಗೀತು ನಿನ್ನದು. ಶಕ್ತಿ ಏನ್ ನೋಡ್ತಾ ಇದೆಯಾ? ಎಳೆದು ತೋಂಬ ಮೋಸ. ವಡಿ ವಡಿ ಪ್ರಾಣವ ಬೆಲೆ ಎಷ್ಟೈತೆಂದು ಈಗ ಗೊತ್ತಾತನಲೇ ಮಗನ ತಲಾಟಿ ನಿನ್ನ. ಅಂದು ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿಸಿ ಬರೆಗೇಟು ಹಾಕಿಸಿ ಕಣ್ಣು ಕಿತ್ತುವುದು ಗೊತ್ತಾಗಲಿಲ್ಲವೇ ಮುರುಕನಾದರೂ ಗಂಗೆಯ ಸವಸುಕ್ಕೆ ಬಂದಿ ಪ್ರಾಣದಲ್ಲಿ ಕಿತ್ತಿಸುವಾಗ ಗೊತ್ತಾಗಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ಶಿವರಾಜ ಸತ್ಯಜೇತರ ಎಂದಂಗಿರನ್ನು ಆ ನೇತೃಗೌಡನಿಂದ ಶೀಲಗಣಿಸಿ ಪ್ರಾಣ ತೆಗೆದು ಅವರ ಮನೆಗೆ ಬೆಂಕಿ ಹಚ್ಚುವಾಗ ಗೊತ್ತಾಗಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ತಲಾಟಿ ರೈತನ ಪಾಲು ಕಣ್ಣೀರಿನ ಗೋಳಾಗಿಸಿದ ಸೇಡಿಗಾಗಿ ಹೊರಬಂದ ಈ ಸನಾತನ ಗಂಡು ಕೊಡಲಿ ಎಂದು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ತಲಾಟಿ, ಈಗಲೇ ನಿನ್ನ ರುಂಡವನ್ನು ಕಡಿದು ಹಾಕುತ್ತೇನೆ ಮಗನೇ. ಜಯ ಮುರಾರಿ. ಇಲ್ಲ, ಮೊದಲು ಆ ಗೌಡರನ್ನೇ ಕೊಲೆ, ಮೊದಲು ಗೌಡರನ್ನೇ ಕೊಲೆ. ನೋಡಿ ಅನ್ನ ಕಣ್ಣ ಹೊಡೆದನ್ನ ನೋಡಿ ನಗುತ್ತಾನ. ಬರ್ರಿ ಬರ್ರಿ ಯಾರು ಬಡ ಬಡ ಬರ್ರಿ ಸಂಗ ತಗೋ ಬರ್ರಿ. ಹೋಗಲಿ ಎಷ್ಟು ಜಾಗ ಕೊಡ್ತಾ ಅಂತ ಹೇಳೆ ಶಾಂಪಲ್ ನೋಡಕ ಬಂದರಿಗೆ ಡಿಂಪಲ್ ಹೊಡಿಬೇಡ ಚಣ್ಣಿ. ಡಿಂಪಲು ಮೊದಲ ನಿನ್ನ ತಂಪಾದ ಕೈ ಕೊಡು, ಆಮೇಲೆ ಕೊಡಕಂತ ನಿನ್ನ ಕೊಳೆ. ಲೇ ಹುಡುಗ, ನನ್ನ ಹತ್ರ ನಿಂತೆಲ್ಲ ಇಟ್ಕೋಬೇಡ. ನೋಡು ಮತ್ತೆ ಬೆಳಕು ಹೋಗುತ್ತೆ ಹೆಂಗು ಕಲ್ಲು ಓಡಿಸ್ಕೊಂಡ್ಬಿಡ್ತಾರೆ ಮೂರ್ ಕಡೆ ತೆರೆ ಕೇಳ್ಕೊಂಡ್ಬರ. ಹೋಗಿಬೇಡ, ಸ್ವಲ್ಪ ನಿಲ್ಲು. ಸುಮ್ಮನೆ ನಿಂತರ ಕೊಡ್ತೀನಿ ಇದೊಂದು ಬೆಲ್ಲದ ಮುದ್ದು. ಯಾಕಮ್ಮ ಬೆಳಕಂತ ಬಿರ್ದಿ ಬಿದ್ದಿ ಏನ್ ಹೆಂಗ? ಯಾಕಲ್ಲ ಹೂ ಮರದ ಬಿಟ್ಟು ಹಾಲು ಮರ ಚೆಂಡು ಅಂತ ತಿಳ್ತೀಯ. ಯಾಕ ಹಾಲು ತೋರೋಗಿ ಶಂಗಲ ಪುಟ್ಟಿ ಬಂತಲ್ಲ ಚೆನ್ನಿ. ಮತ್ತೇನ್ ಮಾಡ್ಬೇಕು? ನಿಮ್ಮ ಅಂತ ಪ್ರವಾಸ ಮಾಡ್ತಾರ ಎದುರು ಹುಡಿಬೇಕಲ್ಲ ನಾವು. ಮತ್ತೇನ್ ನಾವು ಹೇಳು. ಹುಟ್ಕೊಂಡ್ ಹೋಗಿ ತಲೆ ಮ್ಯಾಗ ಒಂದು ತಟ್ಟು ಬರ್ತದಟ್ರು. ಯಾಕೋ ಚೆನ್ನ ಚೆನ್ನ ಅಂದ್ರೆ ಕಣ್ಣಾಗಿಲ್ಲ. ಇಕ್ಕಿ ನನ್ನ ಕಣ್ಣಾಗಿದ್ರ ಹಿಂಗ್ಯಾಕ ಮಣ್ಣು ತಿನ್ಕೊಂತ ಆಗಿರ್ಬೇಕು. ಅವ್ರ ಅಪ್ಪ ದೊಡ್ಡ ಸ್ಥಿತಿ ಒಳಗ ಒಂದೆರಡು ಎಮ್ಮಿ ಮಾಡಿ ಕೊಟ್ಟಾನ. ಅವನ್ನ ಕಳ್ಕೊಂಡು ಹೊಂಟ ನೋಡು ಬಿಸ್ಕೊಂತ. ಅಂದ್ರೆ ಅವ್ರಪ್ಪ ಬಡ್ಡಿ ತರದಾಗ ಯಾರೋ ಎಮ್ಮಿ ಮಾಡಿ ಕೊಟ್ಟಾನ. ಚಿಕ್ಕ ಮಂದಿ ಒಳಗ ಮೆಸ್ಕೊಂತ ಆಟಾಡ್ತಾಳ. ಅದ್ರಾಗ ಒಬ್ಬ ಹೆಣ್ಣು ಎಲ್ಲಿ ತುಡುಗಿಲ ದನ ಉಡುಪಿಲೆ ಹೊಡೆದು ಕಳ್ಕೊಂಡು ಸಂಘ ಮಾಡ್ಕೊಂತ ಓಡಿ ಓಡಿ ಆಟಾಡ್ತಾಳಪ್ಪ. ಏ ದೋಸ್ತ ನೀ ಹೆಂಗ ಮಾಡ್ಬೇಡ. ಯಾಕಂದ್ರೆ ನಮ್ಮ ಎಮ್ಮೆ ನಾವು ಅಪ್ಪದೊಂದು ಗುಡ್ಡಿ ಗುಡ್ಡಿ ಗುಡ್ತಂಗ. ಏ ಕೋಚಿಂಗ್ ತೋರ್ಗ ಪೋರಜ್ಯ ಕಲಾಕಿ ಮಗಳ ಏನ? ಹಾಲೊಂದು ಹಾಲಗವಾಯ್ತು, ನೀರೊಂದು ನೀರಗವಾಯ್ತು ಅಂದಂಗ ನಿಮ್ಮ ಅಪ್ಪ ಕಳಿಸಿತ್ತು. ಮಾನ್ಯ ಸಂಜಿನಾಗ ಹೋಗಿ ನೋಡು. ಏನಂಗಿಲ್ಲ ಮಗನ, ನೀ ನೋಡಿದ್ದೆ ನಿನ್ನ ಮಕ್ಕಳು
ನಿನ್ನಯ ಮುಖವು ಮಾವಿನ ಹಣ್ಣ ನಿನ್ನಯ ಬಣ್ಣ ಕಿತ್ತಳೆ ಹಣ್ಣ ಮುಟ್ಟಿದರೆ ಮುನಿಯಾಗಲಿ ನಿನ್ನ ಹೆಣ್ಣ ತಿಂದರೆ ಸಬೇಕು ಸದಿನ ಹಣ್ಣ ಬಾ 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 ನಿನ್ನ ನವಿಲಿನ ನಡಿಗೆಯಲ್ಲಿ ನಿನ್ನ ಮೋಹದ ಸಖಿಯರಿಗೆ ನವಿಲಿನ ನಡಿಗೆಯಲ್ಲಿ ನಿನ್ನ ಮೋಹದ ಸಖಿಯರಿಗೆ ನೀ ಬೇಲೂರ ಸಲಿಯಂತೆ ಹುಡುಗಿ ಎಬ್ಸ ಗೌಡ ಗೌಡರು ಕೊಲೆ ಮಾಡ್ತಾರೆ ಎಲ್ರು ಹೋದ್ರೆ ಹೆಂಗ ನೀವು ನೀನ್ ಯಾಕೆ ಬಂದಿಲ್ಲ ಇಲ್ಲಿಗೆ? ನಿನ್ನ ಜೊತೆ ಮಾತನಾಡೋದಿತ್ತು, ಅದಕ್ಕೆ ಬಂದೆ. ನನ್ನ ಜೊತೆ ಮಾತನಾಡೋದಕ್ಕೆ ನನ್ನ ಮಗನ ಏನು ಮೊಮ್ಮಗನ? ಏ ಗೌಡ, ಮೊಮ್ಮಗನು ಅಲ್ಲ, ನಿನ್ನ ಪ್ರಾಣ ತೆಗೆಯಲು ಬಂದಿರುವ ಯಮಧರ್ಮ. ಲೇ ಸತ್ಯ, ಒಂದು ಬಾಯಿ ಮುಟ್ಟರೆ ನಿನ್ನ ನಾಲಿಗೆ ಸುಟ್ಟಾಕಿ ಬರ್ತೇನೆ. ಲೇ ಕೆಟ್ಟ ಸೂಳೆ ಮಗನೇ, ನನ್ನನ್ನು ಸುಟ್ಟು ಹಾಕುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ಮೆಟ್ಟಿಸೇರಲು ಬಂದಿರುವೆ ಗಂಡುಗೊಡಲಿಯ ಪರಶುರಾಮನಾಗಿ. ಈ ಗಂಡುಗೊಡಲಿಯ ಕೊಡಲಿನಲ್ಲಿ ಕಥಕಥನೆ ಕುದಿಯುತ್ತಿರುವ ತಾಳ್ಪಾದಿಯ ಕ್ರೀರಸವನ್ನು ಕಂಡು ಅಂದು ಕಣ್ಣು ಮುಚ್ಚಿದವು ಕ್ಷತ್ರಿಯ ಕುಲದ ಕುನ್ನಿಗಳು. ಇದರ ಉದರದಲ್ಲಿ ಉದುಗಿಕೊಂಡಿವೆ ಯುಗ ಯುಗಾಂತರ ವಿಪ್ಲವಗಳ ಕ್ರಾಂತಿಗಳು. ಅವರ ನನ್ನ ಹೆಂಡತಿ ಸೀಲಕ್ಕ ಕಾಣರ ಹೇಳೋ ಬಡ್ಡಿ ಮಗನೇ. ನನಗೆ ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡು. ಬೋರ್ಕರಿಯುವ ಕಡಲನ್ನೇ ತಡೆದು ದಟ್ಟವಾದ ಬೆಟ್ಟವನ್ನೇ ಅಲಗಾಡಿಸಬಹುದು ನಿನ್ನಂತವನಿಗೆ ಎಂದಿಗೂ ಬಿಡಲಾರ. ಆ ಕಲಿನಾಗರ ಬಿಲಿನಾಗರಂತೆ ಬುಸುಗುಟ್ಟುತ್ತಿವೆ ನಿನ್ನನ್ನು ಕಚ್ಚಿದ್ದಾಗಿ. ನಿಜ ಎದ್ದು ಆಡಿದ ಗೋಣವರು ನೇರಾಗಲು ಸತ್ಯ, ನನ್ನ ಗೋಣ ಮರುವ ಈ ಧೈರ್ಯ ಯಾವೈತಲೇ ಈ ಭೂಮಿ ಮೇಲೆ? ಹರಿಹರ ಚಕ್ರವನ್ನು ಗೆದ್ದ ಚಾಮುಂಡೇಶ್ವರ ಕಟ್ಟಿದವನು ಕದ್ದವನು ನಾನು. ನನ್ನ ಮತ್ತು ಧೈರ್ಯ ನಿನಗೆಲ್ಲಿ ಬರ್ತದೆ? ಲೇಖನ ನಿನ್ನ ಶಿರ ಕಡಿದು ಅರಮನೆಗೆ ಏರಿಸುವುದಕ್ಕಾಗಿ ಜನ್ಮ ತಾಳಿ ಬಂದಿದ್ದೇನೆ. ಭೂಮಿ ತಾಯಿಯ ಹೃದಯದಿಂದ ಬೆಳೆಗಾಲದ ಸ್ಪರ್ಧೆ ಸೇರಿಗಾಗಿ ನನ್ನ ಹೆಂಡತಿ ಮತ್ತು ಅತ್ತಿಗೆಯನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ಅವರನ್ನು ಅವರ ಗಂಡಂದಿರಿಂದ ದೂರ ಮಾಡಿ ಆಸ್ತಿ ಆಸೆಗಾಗಿ ನನ್ನ ಅಣ್ಣನನ್ನು
ಇಷ್ಟು ದಿನ ಅವನನ್ನು ಬೇಟೆ ಆಡಲು ನಾನು ಇಲ್ಲಿವರೆಗೂ ಕಾದು ಕೊಟ್ಟಿದ್ದೇನೆ. ಆ ಬೇಟೆ ನಂದು. ತಡಿ. ಇಲ್ಲ ಶಕ್ತಿ, ಮೊದಲು ನನ್ನ ಸೇಡು ತೀರಿಸ್ಕೊಳ್ಬೇಕು, ಆಮೇಲೆ ನಿನ್ನ ಸೇಡು. ಏನೋ ಗೌಡ, ಅವತ್ತು ಇದೇ ನಿನ್ನ ಕೆಟ್ಟ ಕಣ್ಣಿನಿಂದ ನೋಡಿದ್ದು ಕಣ್ಣು ಇದೇ ನಿನ್ನ ಅನುಭವಿಸಿ ಶಿಕ್ಷೆಯನ್ನು. ಎಳೆದ ಕೈಗಳು ಇವೆ ಅಲ್ಲವೇನೋ? ಅನುಭವಿಸು. ನನ್ನ ತಂದೆಯನ್ನು ಕೊಂದ ಕೈಗಳು ಇದೆ ಅಲ್ಲವೇ? ಒಡೆವಾದ ಗೌಡ ಹಿಡ್ಕರೆ ಗೌಡ, ಬೇಟೆಯುತ್ತ ಸ್ಥಳವನ್ನು ಹುಡುಕಿಕೊಂಡು ಬಂದ ಈ ಬೇಟೆಗಾರ ಬೇಟೆ ಜೀವನವನ್ನು ಕೊಟ್ಟು ಬಿಡುವುದಿಲ್ಲ. ಅದಕ್ಕಾಗಿ ಇಂದು ನಿನ್ನ ಮರಣವಾದ ಮಗನೇ. ನಾಲ್ಕು ಜನರನ್ನು ಕೊಲೆ ಮಾಡಿದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಯಾರನ್ನು ಅರೆಸ್ಟ್ ಮಾಡ್ತೀಯೋ ಇನ್ಸ್ಪೆಕ್ಟರ್? ನೀನು ಅವರ ಏಂಜಲಕ್ಕಾಗಿ ಆಸೆ ಪಟ್ಟು ಈ ರೀತಿ ಮಾಡ್ತಾ ಇದ್ದಲ್ಲ ಶಕ್ತಿ, ಏನ್ ನೋಡ್ತಾ ಇದೆಯಾ? ಯೂನಿಫಾರ್ಮ್ ಬಿಚ್ಚ ಹಾಕಿ ಇವ್ರನ್ನು ಕೂಡ ಕತ್ತರಿಸಿ ಹಾಕು. ಪೊಲೀಸ್ ಇನ್ಸ್ಪೆಕ್ಟರ್, ನೀನೊಬ್ಬ ಕಾನೂನು ಕಾಪಾಡುವ ಇನ್ಸ್ಪೆಕ್ಟರ್ ಆಗಿ ಒಬ್ಬ ಹೆಣ್ಣಿಗೆ ಉತ್ತರಂಡೆ ಎಂದೆಯ ಮಗನೇ. ಎತ್ತರದಿಂದ ಮಗಳು ನಿನ್ನ ನಾಲಿಗೆ ಮಂದವಾಗಿತ್ತು. ಏನು ಮಾಡ್ತಾ ಇದ್ದೀರಿ? ಒಬ್ಬ ಪೊಲೀಸ್ ಅಧಿಕಾರಿ ಉತ್ತರದಿಂದ ಮಾತನಾಡಿದ್ರೆ ಹಾಗೆ ನಿಂತಿರಲ್ಲ. ಅರೆಸ್ಟ್ ಮಾಡಿ ಅವನನ್ನು. ಅರೆಸ್ಟ್ ಮಾಡಬೇಕಾಯಿತು ಶಕ್ತಿನಲ್ಲ ನಿನ್ನನ್ನು. ಇನ್ಸ್ಪೆಕ್ಟರ್, ಇವರೆಂದರೆ ಅರೆಸ್ಟ್. ಲೇ ಬುಕ್ ಡಾಕ್ಟರ್ ಭಾಷ್ಯ, ನನ್ನ ಅರೆಸ್ಟ್ ಮಾಡಲಿಕ್ಕೆ ನೀವೇ ನಿಮ್ಮಂತ ಬೆಸ್ಟ್ ಪೊಲೀಸ್ ಅಧಿಕಾರಿಗಳಿಗೆ ನಿಜ ಬುದ್ಧಿ ಕೆಲಸವೇ ಬಂದಿರುವ ನಾನೊಬ್ಬ ನಿಷ್ಠವಂತ ಸಿಬಿಐ ಆಫೀಸರ್. ನೀನು ಯಾವ ಅಧಿಕಾರಿನೂ ಅಲ್ಲ, ನೀನೊಬ್ಬ ಬುಕ್ ಡಾಕ್ಟರ್. ನಿಮ್ಮಂತ ಬೆಸ್ಟ್ ಪೊಲೀಸ್ ಅಧಿಕಾರಿಗಳಿಗೆ ನಿಜ ಏನು ಎಂಬುದು ತೋರಿಸೋದಕ್ಕಾಗಿದೆ ನಾನು ಬುಕ್ ಡಾಕ್ಟರ್. ಈಗ ಚೆನ್ನಾಗಿ ನೋಡಿ ಕಳೆದು ನಾನು ಯಾರ ಎಂಬುದನ್ನು. ನನ್ನನ್ನು ಬಿಡುವುದಿಲ್ಲ. ನಿಮ್ಮಂತ ಕಳ್ಳ ಇನ್ಸ್ಪೆಕ್ಟರ್ ಜೊತೆ ಆಟ ಆಡುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನೀ ಮಾಡಿದ ಕೆಲಸ ಒಂದೇ ಎರಡೇ. ಆ ಡಕಾಯಿತರ ಬೆನ್ನ ಹತ್ತಿ ಪವಿತ್ರವಾದ ನಮ್ಮ ನಾಡವನ್ನು ಲಂಚದ ಬೀರನ್ನು ಮಾಡಿಬಿಟ್ಟಿ. ಅದು ಅಲ್ಲದೆ ಆ ಪೊಲೀಸ್ ಆಫೀಸರನ್ನು ಮರೆತು ಆ ಗೌರವದಿಂದ ಠಾಣೆಯ ಮುಂದೆ ನನ್ನ ತಂದೆ ಚಂದ್ರನು ಕೊಲೆ ಮಾಡಿಸಿ ಕೇಸು ಮುಚ್ಚಾಕಿ ಬಿಟ್ಟಿ. ಅದು ಅಲ್ಲದೆ ನನ್ನ ತಂಗಿಗೆ ಶೀಲ ಇದೇ ಗೌರವದಿಂದ ಸುಟ್ಟು ಹಾಕಿ ಬಿಟ್ಟೆ. ಅಂದಾಗ ನಿನ್ನ ಬಿಡಬೇಕೆ? ಸರ್, ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ, ನನ್ನನ್ನು ಬಿಟ್ಟು ಬಿಡಿ. ಶಟಪ್ ಇನ್ಸ್ಪೆಕ್ಟರ್. ಹಣದ ಆಸೆಗಾಗಿ ನಾಡ ತಾಯಿಯನ್ನು ಮಾರಿಕೊಳ್ಳುವ ನಿನ್ನಂತ ನಾಮರ್ಥ ಎಲ್ಲ ವಲಸಗಾರನ್ನು ನೋಡಿ ಟೇಪ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ನೀನು ಎಲ್ಲಿ ಹೋದರೂ ನಾ ಬಿಡುವುದಿಲ್ಲ. ನ್ಯಾಯ ಕಲಿಯ ಮೇಲೆ ಕಾಲಿಟ್ಟು ಯಾವ ಅಧಿಕಾರ ಆಗಿರಲಿ ಅವನ ಹಿಡಿದು ಬುದ್ಧಿ ಕಲಿಸಿ ನ್ಯಾಯ ತೋರಿಸುವೇ ನನ್ನ ಗುರಿ. ಪಿಸಿ ಅರೆಸ್ಟ್ ಮಾಡಿ ಮಾಮ, ಇಲ್ಲಿವರೆಗೆ ನಿನ್ನ ವಿಷಯ ಯಾಕೆ ಬಚ್ಚಿಟ್ಟಿದ್ದೆ? ಬಚ್ಚಿಡಲೆ ಕೋಟ್ ಬರೀ ಹೆಣ್ಣಲ್ಲವ, ವೀರರಾಣಿ ಚೆನ್ನಮ್ಮನಂತ ಗಂಡು ಉದಯಮ್ಮ ಗಂಡು ಉಲೆ. ಆಯ್ತು, ನಾನು ಇಲ್ಲಿವರೆಗೆ ನಿನ್ನಿಂದ ದೂರವಾಗಿ ಇಳಿದು ನೋಡಿ ಕ್ಷಮಿಸ್ಬಿಡಮ್ಮ. ಆಯ್ತು, ಈ ಪಾಪಗಳು ಹಿಡಿದಕ್ಕಾಗಿದೆ ಅಷ್ಟೇ. ನಿನ್ನ ವಿಷಯ ಇಲ್ಲಿವರೆಗೆ ಯಾಕೆ ಬಚ್ಚಿಟ್ಟಿದ್ದೆ ಮಾಮ? ಬಚ್ಚಿಡಲೇಬೇಕಾಯಿತು ಮಾಮ, ಬಚ್ಚಿಡಲೇಬೇಕಾಗಿತ್ತು. ನಾನೊಬ್ಬ ಸೀಮೆ ಎಂದು ಗೊತ್ತಾಗಿದ್ದರೆ ನಿನ್ನ ಚರಿತ್ರ ಅಮರವಾಗಿ ಉಳಿತಿಲ್ಲ. ಶಕ್ತಿ, ಇಲ್ಲಿವರೆಗೆ ನಿನ್ನ ಸತ್ಯ ಶಾಂತಿಯನ್ನು ಕಂಡು ಈ ಕನ್ನಡ ನಾಡಿನ ಜನರು ನೋಡಿ ಬುದ್ಧಿಗಳಿದೆ. ಇಲ್ಲಿವರೆಗೆ ಕಷ್ಟ ನಷ್ಟಕ್ಕೆ ಎದೆಗೊಟ್ಟು ಧೈರ್ಯವಾಗಿ ಈ ಪಾಪಗೊಂಡ ಚಂಡಾಡಿ 10 ಕೋಟಿ ಕಟ್ಟಿದ ನೀನು ನಿಜವಾಗಿ ಶಿವನಿಂದ ಪಡೆದು ಬಂದ ಶಕ್ತಿ ಅದ. ನನ್ನ ಕೆಟ್ಟ ದೇಹವನ್ನು ನನ್ನ ಪತಿದೇವರಿಗೆ ಅರ್ಪಿಸಬೇಕು. ಇಲ್ಲ, ಹೇಗಿದ್ರು ನನ್ನ ಅಣ್ಣ ಸಿಕ್ಕ ಅಣ್ಣನ ನೋಡ್ಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ. ಅಣ್ಣನನ್ನು ನೋಡಿದಾಯ್ತು. ಇನ್ನು ಮೇಲೆ ನಾನು ಹೇಗೆ ಬದುಕಬೇಕು? ನಾನು ಕೂಡ ಬದುಕಿರಬಾರ್ದು. ಬಾ
ಎಂತ ಅನಾಹುತ ಮಾಡಿಕೊಂಡು ಬಿಟ್ಟಮ್ಮ ನೀನು. ನಿನ್ನ ಅಣ್ಣ ದೊಡ್ಡ ಅಧಿಕಾರಿ ಆಗಿ ಬಂದಿದ್ದೀನಿ, ನಿನ್ನ ಸರಿ ಕಾಣಲಮ್ಮ. ಕಳ್ಕೊಂಡು ಹೇಗೆ ಬದುಕಲಮ್ಮ, ಹೇಗೆ ಬದುಕಲ್ಲ. ಸತ್ಯವನ್ನು ಕಾಪಾಡುವ ಸಿಬಿಐ ಆಫೀಸರ್. ಏನು ಈ ಬಸ್ಸು ಸಿಬಿಐ ಆಫೀಸರ? ಸಿಬಿಐ ರಸ್ತೆ ಅಲ್ಲಣ್ಣ, ಇವರು ನನ್ನ ಮಾವನವರು ಕೂಡ ಹೌದು. ತಾತ ರಚಿಕತನಪ್ಪ. ಅಂದು ಡಕಾಯಿತ ನಾಗರ ಕೊಲೆ ಕೈಯಿಂದ ಕೊಲೆಯಾದ ಚಂದ್ರನ ಮಗನೇ ಈ ಬಸ್ಸು. ಇವರ ತಂಗಿ ಯಮುನಳೆ ನನ್ನ ಕರಕೊಂಡು ಬರದಲ್ಲಿ ಹಸ್ತದಲ್ಲಿ ತನ್ನ ಗುಂಡಿಗೆ ತಾನೇ ಬಲಿಯಾಗಿತ್ತು ಮಾಮ, ತನ್ನ ಗುಂಡಿಗೆ ತಾನೇ ಬಲಿಯಾಗಿತ್ತು. ಅಯ್ಯೋ ದುರ್ವಿಧಿ, ಒಡೆದು ಹೋಗಿ ಒಂದಾಗಿರುವ ಈ ನಮ್ಮ ಬಾಳು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಿ ತಂದರೆ ಮತ್ತೆ ಅದೇ ಕಷ್ಟದಲ್ಲಿ ದೂಡಿದೆಯಾ ತಂದೆ? ಎಷ್ಟೆಂದು ತಾಳಲಿ ಈ ಕಷ್ಟವನ್ನು? ಎಂತಾದರೂ ಸಹಿಸಿಕೊಳ್ಳಬೇಕಣ್ಣ. ವಿಧಿ ಸಂಕಲ್ಪವೇ ಹಾಗೆ ಇದ್ದಾಗ ಯಾರು ಏನು ಮಾಡಲು ಸಾಧ್ಯ? ಅದು ನಮ್ಮ ಪ್ರಾರಬ್ಧ ಕರ್ಮ. ಸಮಾಧಾನ ತಂದುಕೋ. ಆಗಲಿ ಶಕ್ತಿ, ನಿನ್ನ ಸಂತೋಷ ಈ ಸಿಡಿದಂತ ಶಿವಶಕ್ತಿಯರ ಸಂತೋಷಕ್ಕೆ ಶ್ರೀ ವೀರೇಶ್ವರನ ಕೃಪೆಯನ್ನೆಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಜಯ ಜಯ ಗುರುವರ ಕರುಣ ಸಾಗರ